ಹಾಯ್. ಕಳೆದ ಕ್ಲಾಸಲ್ಲಿ ಬೌದ್ಧ ಧರ್ಮ ಜೈನ ಧರ್ಮವನ್ನು ನೋಡಿದ್ದೀವಿ. ಸ್ವಲ್ಪ ಗ್ಯಾಪ್ ಆಯಿತು ಕೆಲಸ ಇರೋದರಿಂದ. ಇವತ್ತು ಏನು ನೋಡೋಣ ಅಂದರೆ ಭಾರತದ ಮೇಲೆ ವಿದೇಶಿಯರ ದಾಳಿ. ಭಾರತದ ಮೇಲೆ ವಿದೇಶಿಯರು ಯಾವ ಥರ ದಾಳಿ ಮಾಡಿದ್ರಪ್ಪ, ಏನು ಮಾಡಿದರು, ಯಾಕೆ ಬಂದರು, ಏನು ಮಾಡಿದರು, ಕಾರಣಗಳು ಏನೇನು ಮತ್ತು ಏನೇನೆಲ್ಲ ಬದಲಾವಣೆಗಳಾದವು ಅಂತ ನೋಡೋಣ. ಭಾರತದ ಮೇಲೆ ಈ ಫಸ್ಟ್ ದಾಳಿ ಮಾಡಿದವರು ಪರ್ಷಿಯನ್ನರು ಮತ್ತು ಮೆಸಿಡೋನಿಯರು. ಇವರು ಭಾರತದ ಮೇಲೆ ಯಾಕೆ ದಾಳಿ ಮಾಡ್ತಾರೆ, ದಾಳಿ ಆದಮೇಲೆ ಏನೇನು ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಭಾರತದ ಮೇಲೆ ದಾಳಿ ಇಟ್ಟ ಪ್ರಥಮ ವಿದೇಶಿಯರೆಂದರೆ ಅದು ಪರ್ಷಿಯನ್ನರೇ ಮಾತ್ರ. ಫಸ್ಟ್ ಭಾರತದ ಮೇಲೆ ಬೇರೆ ಯಾರೋ ಬಂದು ದಾಳಿ ಮಾಡ್ಯಾರಪ್ಪ ಅಂದ್ರೆ ಅದು ಯಾರು ಬಂದಾರಂದ್ರೆ ಇಲ್ಲಿ ಪರ್ಷಿಯನ್ನರು. ಯಾಕೆ ಬಂದರು ಇವರು, ಯಾಕೆ ಬಂದ್ರಂದರೆ ಹೇಳೋಣ, ಮುಂದೆ ಮಜಾ ಇರುತ್ತೆ. ಪರ್ಷಿಯನ್ನರ ದಾಳಿ, ಇವರು ಸೈರಸ್ ಅನ್ನೋ ಒಬ್ಬ ವ್ಯಕ್ತಿ. ಆತ ಪರ್ಷಿಯಾ ಮತ್ತು ಮಧ್ಯ ಏಷ್ಯಾದಿಂದ ವಲಸೆ ಬಂದ ಆರ್ಯನ್ನರ ನಡುವೆ ಸಂಬಂಧವಿರಬೇಕೆಂದು ತಿಳಿಸುವಂತಹ ಕೆಲಸಗಳಾಗ್ತವೆ ಇಲ್ಲಿ. ಅಂದರೆ ಅವತ್ತಿನ ಕಾಲದಲ್ಲಿ ಎಕ್ಯುರೇಟ್ ಅಂದ್ರೆ ಕ್ರಿಸ್ತಪೂರ್ವ 558ರಲ್ಲಿ ಆಮೇಲೆ 530ರಲ್ಲಿ ಎಕ್ಯುರೇಟ್ ಬರಹಗಳು ಸಿಗಲಿಲ್ಲ ಅಂದರೂ ಕೂಡ ಅಲ್ಲಿನ ವಲಸೆ ಏಷ್ಯಾದಿಂದ ಮತ್ತು ಪರ್ಷಿಯಾದಿಂದ, ಮಧ್ಯ ಏಷ್ಯಾದಿಂದ ಮತ್ತು ಪರ್ಷಿಯಾದಿಂದ ವಲಸೆ ಬಂದಂತಹ ಜನ ಆರ್ಯರ ನಡುವೆ ಸಂಬಂಧವಿರಬೇಕೆಂಬುದನ್ನು ತಿಳಿಸುವಂಥದ್ದು ಇವು ಕೆಲವೊಂದಿಷ್ಟು ಕೃತಿಗಳಲ್ಲಿ ಸಿಗ್ತಾವೆ. ಇಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ಜಾಸ್ತಿ ಇರೋದು ಇಲ್ಲಿ ಭಾರತದ ಉತ್ತರದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳು ಜಾಸ್ತಿ ಇರೋದ್ರಿಂದ ಈ ರಾಜ್ಯಗಳ ವಿಂಗಡಣೆ ಮತ್ತು ಬಲವಾದ ರಾಜಕೀಯ ಶಕ್ತಿಯು ನಿರ್ಮಾಣಗೊಂಡಿರಲಿಲ್ಲ. ಅಲ್ಲಿ ಯಾವುದೇ ರೀತಿಯ ಸ್ಟ್ರಾಂಗ್ ರಾಜ್ಯರು ಇರಲಿಲ್ಲ. ಈ ಸ್ಟ್ರಾಂಗ್ ರಾಜ್ಯರು ಇರಲಿಲ್ಲ ಅಂದರೆ ವಿದೇಶಿಯರು ಬರೋದು ಭಾಳ ಈಸಿ ಆಗುತ್ತೆ ಎಲ್ಲಿ, ಉತ್ತರ ಭಾರತದಲ್ಲಿ. ಹಾಗಾಗಿ ಸಣ್ಣ ಪುಟ್ಟ ರಾಜ್ಯಗಳು ಇದ್ದು, ಇಂತಹಗಳು ವಾಯುವ್ಯ ಭಾಗದಲ್ಲಿ ರಕ್ಷಣೆ ಇಲ್ಲದಕ್ಕೋಸ್ಕರ ಭಾರತದಲ್ಲಿ ಸೈರಸ್ ಆಕ್ರಮಣವನ್ನು ಮಾಡ್ತಾನೆ. ಮೊದಲು ದೇಶದ ಭಾಗದಲ್ಲಿ ಏನಾಗಿರಬೇಕಿತ್ತು, ಸಾಕಷ್ಟು ಭದ್ರತೆ ಇರಬೇಕಿತ್ತು. ಬಟ್ ತಮ್ಮ ಸಾಮ್ರಾಜ್ಯ ತಾವೇ ಅಂತ ಅಂದ್ಕೊಳ್ಳೋ ರೇಂಜಲ್ಲಿ ನಮ್ಮತ್ತಿನ ಹೊತ್ತು ರಾಜರು ಇದ್ದರು. ಹಾಗಾಗಿ ಎಂಟ್ರಿ ಕೊಡೋಕ್ಕೆ ಭಾಳ ಈಸಿ ಆಯಿತು. ಅಂದರೆ ಮನೆಗೆ ಕಳ್ಳರು ಬರಬೇಕಾದ್ರೆ ಬಾಗಿಲಾಗಿಲ್ಲಪ್ಪ, ಬಾಗಿಲ ಚೆನ್ನಾಗಿಲ್ಲ ಅಥವಾ ಬಾಗಿಲ ಸ್ಟ್ರಾಂಗ್ ಇಲ್ಲ, ಅದು ಬಾಗಿಲನೇ ಇಲ್ಲ ಅಂದರೆ ಕಳ್ಳರು ಈಸಿಯಾಗಿ ಎಂಟ್ರಿ ಮನೆಗೆ ಕೊಡ್ತಾರಲ್ಲ, ಆ ಥರ ಆಯ್ತಿದ್ದು. ಹೀಗಾಗಿ ಸೈರಸ್ ಫಸ್ಟ್ ಎಂಟ್ರಿ ಕೊಟ್ಟು ಭಾರತದ ಒಳಗಡೆ ಬರ್ತಾನು. ಬಂದ ನಂತರ ಸಣ್ಣ ಪುಟ್ಟ ಪ್ರದೇಶಗಳನ್ನೆಲ್ಲ ಗೆದ್ಕೊಂಡ್ಬಿಡ್ತಾನೆ ಇವ. ಈತ ಬಂದ ನಂತರ ಕೆಲವೊಂದಿಷ್ಟು ಅನಿವಾರ್ಯ ಕಾರಣಗಳು ಬರಗಾರರಿಂದ ಆತ ಸೈರಸ್ ಬಂದು ಭಾರತದಲ್ಲಿ ಸಣ್ಣ ಪುಟ್ಟ ರಾಜ್ಯಗಳನ್ನು ಗೆದ್ಕೊಂಡ್ಬಿಡ್ತಾನೆ. ಇವ ನಂತರ ತೀರ್ಕೊಂಡ್ಬಿಡ್ತಾನೆ ಸಡನ್ನಾಗಿ ತೀರ್ಕೊಂಡಿದ್ದ ನಂತರ ಇವನ ಉತ್ತರಾಧಿಕಾರಿ ಯಾರು, ಡೇರಿಯಸ್. ಇವನ ಉತ್ತರಾಧಿಕಾರಿ ಡೇರಿಯಸ್ ಏನು ಮಾಡ್ತಾನೋ, ಅತ್ಯಂತ ಪ್ರಸಿದ್ಧ ವ್ಯಕ್ತಿ ಈತ ಡೇರಿಯಸ್. ಇವನಿಗೆ ದಾರ ಅಂತಲೂ ಕೂಡ ಕರೀತಾರೆ, ಡೇರಿಯಸ್ನಿಗೆ ದಾರ ಅಂತಲೂ ಕೂಡ ಕರೀತಾರೆ. ಈತ ಭಾರತದಲ್ಲಿ 36 ವರ್ಷಗಳ ಕಾಲ ಆಡಳಿತವನ್ನು ಮಾಡ್ತಾನೆ. ಯಾರು, ಡೇರಿಯಸ್ ಭಾರತದಲ್ಲಿ 36 ವರ್ಷಗಳ ಕಾಲ ಆಡಳಿತವನ್ನು ಮಾಡಿತಾನೆ. ಈ 36 ವರ್ಷಗಳ ನಂತರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಆಗುತ್ತೆ. ಏನಾಗುತ್ತೆ, ಭಾರತದಲ್ಲಿ ಗೆದ್ಕೊಂಡಿರುವಂಥ ಡೇರಿಯಸ್ ಪ್ರದೇಶಗಳು ಪರ್ಷಿಯಾಗೆ ಏನಾಗಿತ್ತಿರುತ್ತಾ, ಈ ಟ್ಯಾಕ್ಸ್ ಆದಾಯವನ್ನು ಇಸ್ಕೊತಿರ್ತಾರಲ್ಲ, ಇದು ಪರ್ಷಿಯಾ ಸಾಮ್ರಾಜ್ಯದ ಒಟ್ಟು 3ರಲ್ಲಿ 1 ಭಾಗದಷ್ಟು ಭಾರತದ ಸಂಪತ್ತು ಪರ್ಷಿಯಾಗೆ ಹೋಗ್ತಾ ಇರುತ್ತೆ. ಅಷ್ಟೊಂದು ಪ್ರದೇಶಗಳನ್ನು ಗೆದ್ಕೊಂಡಿರ್ತಾನೆ. ಬಟ್ ಅಷ್ಟು ಸಂಪತ್ತಿರುತ್ತೆ. ನಮ್ಮಲ್ಲಿ ಈಸಿಯಾಗಿ ಕೊಡುವಂತಹ ರಾಜರು ಕೂಡ ಇರ್ತಾರೆ. ಈಸಿ ತಗೋಪ್ಪ, ಜೋಬಲ್ಲಿ ₹1 ತಗೋ ಅನ್ನೋ ಥರ ಕೊಡ್ತಿರ್ತಾರೆ. ಯಾಕಂದ್ರೆ ಅಷ್ಟು ಸಂಪತ್ತು ತುಂಬ ತುಳುಕಾಡ್ತಿರುತ್ತಲ್ಲ. ಹಾಗಾಗಿ ಈ ಅಂಶ ಹತ್ತಿ ಬಟ್ಟೆ ಧರಿಸಿದ ಮತ್ತು ಯುದ್ಧ ರಂಗದಲ್ಲಿ ಬಿಲ್ಲು ಮತ್ತು ಕಬ್ಬಿಣದ ಮೊನೆಗಳಿಂದ ಬಾಣಗಳನ್ನು ಉಪಯೋಗಿಸುತ್ತಿದ್ದ ಸೈನಿಕರ ಉಲ್ಲೇಖಗಳು ಗ್ರೀಕ್ ಮತ್ತು ಪರ್ಷಿಯನ್ನರ ಬರವಣಿಗೆಯಲ್ಲಿ ಕಂಡು ಬರ್ತಾವೆ. ಇಷ್ಟೆಲ್ಲ ಯಾಕೆ ಹೆದರಿದು ಅಂದರೆ, ಹತ್ತಿ ಬಟ್ಟೆ ಹಾಕ್ಕೊಂಡು ಯುದ್ಧವನ್ನು ಮಾಡೋದು ಮತ್ತು ಯುದ್ಧದಲ್ಲಿ ಬಿಲ್ಲು ಅಂದರೆ ಗೊತ್ತಿರುತ್ತೆ, ಬಿಲ್ಲು, ಕಬ್ಬಿಣದ ಮೊನೆಗಳು ಅಂದರೆ ಚೂಪಾದ ಮೊನೆಗಳನ್ನು ತಗೊಂಡು ಯುದ್ಧವನ್ನು ಮಾಡುವಂಥದ್ದು ಇತ್ತು.
ಇದೆಲ್ಲ ಆದಮೇಲೆ ಡೇರಿಯಸನು ಗ್ರೀಕರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಎಂದಿದ್ದಾಗಲೇ ಮೃತಪಟ್ಟನು. ಒಟ್ಟು ಹೆಂಗಾದ್ರೂ ಮಾಡಿ ಈ ಡೇರಿಯಸ್ ಏನು ಮಾಡ್ತಾನು, ಗ್ರೀಕರನ್ನು ಹೆಂಗಾದ್ರೂ ಮಾಡಿ ಸದೆ ಬಡಿಬೇಕು, ಗ್ರೀಕರನ್ನು ಸಮೀಪ ಬರಬಾರ್ದಪ್ಪ, ಬರ್ಸ್ಗುಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಕಾಯ್ತಿರ್ತಾನೆ. ಬಟ್ ಅನಿವಾರ್ಯ ಏನಾಗುತ್ತೆ ಅಂದರೆ ಡೇರಿಯಸ್ ಸ್ವಲ್ಪ ದಿನದಲ್ಲಿ ಸತ್ತೋಗ್ಬಿಡ್ತಾನೆ. ಈ ಥರ ನಂತರ ಯಾರ ನಂತರ, ಡೇರಿಯಸ್ನ ನಂತರ ಮತ್ತೊಬ್ರು ಯಾರು ಬರ್ತಾರಪ್ಪ ಅಂತಂದ್ರೆ ಕ್ಸರ್ಕ್ಸಸ್. ಈ ಕ್ಸರ್ಕ್ಸಸ್ ಅನ್ನೋ ವ್ಯಕ್ತಿ 1ನೇ ಡೇರಿಯಸ್ನ ಮಗ, ಅಂದರೆ ಈ ಒಂದು ಡೇರಿಯಸ್ನ ಮಗ ಆಗಿರ್ತಾನೆ. ಈ ವ್ಯಕ್ತಿ ಭಾರತದ ಅವನ ಭಾಗಗಳು, ಪದಾತಿದಳ, ಅಶ್ವದಳ, ರಥಗಳು, ಬಹುಸಂಖ್ಯೆಯ ಬೇಟೆ ನಾಯಿಗಳನ್ನು ಒದಗಿಸಿದವು. ಅಂದರೆ ಅವನ ಹತ್ರ ಹೆಂಗಿತ್ತಪ್ಪ ಅಂತಂದರೆ ಅವತ್ತಿನ ಸೈನ್ಯ ಪದಾತಿದಳ, ಅಶ್ವದಳ ಇತ್ತು, ಕಾಲ್ದಳ ಇತ್ತು, ಅಂದರೆ ರಥಗಳಿದ್ದು, ಬಹುಸಂಖ್ಯೆಯಲ್ಲಿ ಬೇಟೆ ನಾಯಿಗಳನ್ನು ಕೂಡ ಬಳಕೆಯನ್ನು ಮಾಡ್ತಾಯಿದ್ದ. ಭಾರತದ ಯುದ್ಧ ಭೂಮಿಯಲ್ಲಿ ನಾವು ನೋಡಿರೋಂಗೆ ನಾಯಿಗಳನ್ನು ಬಳಕೆ ಮಾಡಿರೋದು ಸಾಮಾನ್ಯವಾಗಿ ಎಲ್ಲಿ ಕಂಡಿಲ್ಲ. ಬಟ್ ಇಲ್ಲಿ ನಾಯಿಗಳನ್ನು ಬೇಟೆ ಆಡಲಿಕ್ಕೆ ಇಟ್ಕೊಂಡಿದ್ರು, ಅಂದರೆ ಯುದ್ಧದಲ್ಲಿ ಬೇಕು ಅಂತ ಈ ಥರ ಯುದ್ಧಗಳನ್ನು ಮಾಡ್ತಾಯಿದ್ರು. ಆಮೇಲೆ ಇದು ಎಲ್ಲಿವರೆಗೂ ಮುಂದುವರಿತಪ್ಪ ಅಂತಂದ್ರೆ ಕ್ರಿಸ್ತಪೂರ್ವ 330ರವರೆಗೂ ಯುದ್ಧವನ್ನು ಮಾಡ್ಕೊತ ಹೋಗ್ತಾರೆ. ಯಾರು? ಕ್ಸರ್ಕ್ಸಸ್. ಈತ ಯುದ್ಧವನ್ನು ಮಾಡ್ಕೊತ ಭಾರತದ ಸೈನ್ಯದಲ್ಲಿ ತುಕಡಿಗಳನ್ನು ಆ ಕಡೆ ಈ ಕಡೆ ಜೋಡಿಸ್ಕೊಂತು ಭಾರತವನ್ನು ಆಡಳಿತ ಮಾಡಲೇಬೇಕು ಅಂತ ಅಂದ್ಕೊಂಡು ಮುಂದುವರಿತಾನೆ. ಈತ ಆಳ್ವಿಕೆ ನಂತರ ಭಾರತ ಮತ್ತೊಂದು ಭೂಭಾಗಗಳ ಪರ್ಷಿಯನರ ಆಳ್ವಿಕೆಯಿಂದ ಸ್ವತಂತ್ರಗೊಂಡವು. ಅಂದರೆ ಈ ಕ್ಸರ್ಕ್ಸಸ್ ಅನ್ನೋ ವ್ಯಕ್ತಿ ಕೆಲವೊಂದಷ್ಟು ದಿನಗಳಾದಮೇಲೆ ವಾಪಸ್ಸಾದ್ಮೇಲೆ ತೀರ್ಕೊಂತಂದರೆ ಸಣ್ಣ ಪುಟ್ಟ ಇತಿಹಾಸಗಳಿವೆಲ್ಲ ತೀರ್ಕೊಂಡ್ಬಿಡ್ತಾನೆ. ಭಾರತದಲ್ಲಿ ಗೆದ್ದಂತಹ ಪ್ರದೇಶಗಳು ನಾವು ಸ್ವತಂತ್ರಪ್ಪ, ಈಗ ಅವನಿಗೆ ಕಪ್ಪು ಕಾಣಿಕೆಗಳನ್ನು ಕೊಡಬೇಕಾಗಿಲ್ಲ ಅಂತ ಅಂದ್ಕೊಂಡು ಸ್ವತಂತ್ರವನ್ನು ಘೋಷಣೆ ಮಾಡ್ಕೊಂಡ್ಬಿಡ್ತಾವೆ. ಇಷ್ಟೆಲ್ಲ ಆಗಿದ್ಮೇಲೆ ಮತ್ತೆ ಸಣ್ಣ ಪುಟ್ಟ ರಾಜ್ಯಗಳು ಮತ್ತೆ ಹುಟ್ಕೊಂಡ್ಬಿಡ್ತಾವೆ. ಮತ್ತು ಭಾರತದಲ್ಲಿ ಯಥಾಸ್ಥಿತಿಯಾಗಿ ಮತ್ತೆ ರಾಜರು, ಸಣ್ಣ ಪಂಗಡಗಳು, ಜನಾಂಗಗಳು, ಬುಡಕಟ್ಟುಗಳು, ಕಾಡು ಜನರು ಎಲ್ಲ ಹೆಂಗೆ ಬೇಕೋ ಹಂಗೆ ಬದುಕನ್ನು ಸಾಗಿಸ್ಕೊತಾ ಇರ್ತಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ನಾವು ಪರ್ಷಿಯನ್ನರಿಂದ ಕಲಿಬೇಕಾಗಿತ್ತು, ಆದರೆ ಕಲೀಲಿಲ್ಲ ಯಾರು ಭಾರತೀಯರು. ದೇಶ ಅಂತ ಹೋರಾಟಗಳ ಮನಸ್ಥಿತಿನೇ ಇರಲಿಲ್ಲ, ಹೋರಾಡಲಿಲ್ಲ. ಕೆಲವೊಂದಿಷ್ಟು ಯುದ್ಧದ ಕಲೆಗಳನ್ನು ಕಲಿಬೇಕಾಗಿತ್ತು, ಕಲಿಕೊಳ್ಳಿಲ್ಲ. ಭಾರತೀಯರು ಶಿಲೆಗಳ ಮೇಲೆ ಶಾಸನ ಕೊರೆಯೋದನ್ನು ಪರ್ಷಿಯನ್ನರಿಂದ ಕಲ್ತ್ಕೊಂಡ್ಬಿಡ್ತಾರೆ. ಅಲ್ಲಿವರೆಗೂ ನಮಗೆ ಶಾಸನಗಳು ಗೊತ್ತಿಲ್ಲ. ಪರ್ಷಿಯನರು ಬಂದಾದಮೇಲೆ ಶಾಸನಗಳನ್ನು ಬರೆಯೋ ಶೈಲಿಯನ್ನು ಕಲ್ತಿರೋದು. ಅವ್ರು ಬರೋಕ್ಕಿಂತ ಮುಂಚೆ ಭಾರತದಲ್ಲಿ ಬರಹದ ಶೈಲಿಗಳು ಇರಲಿಲ್ಲ. ಪರ್ಷಿಯನರಿಂದ ಉಪಯೋಗ ಆಯಿತು, ಸಂಪತ್ತು ಹೋಯಿತು, ಬಟ್ ಇತಿಹಾಸ ಉಳ್ಕೊಳ್ಳುವಂಥ ಕೆಲಸಗಳಾಯಿತು. ಅಂದರೆ ಅಶೋಕನ ಶಿಲಾಶಾಸನಗಳು ಇದರಿಂದನೇ ಪ್ರಭಾವಿತವಾಗಿ ಬರೆಸಲ್ಪಟ್ಟಿರೋದು ಅಂತ ಇತಿಹಾಸಕಾರ ಹೇಳ್ತಾರೆ. ಅಶೋಕನ ಶಾಸನ ಅಂದರೆ ಅಖಂಡ ಭಾರತವನ್ನು ಇಡೀ ಎಂಟೈರ್ ಭಾರತ ಅಷ್ಟೇ ಅಲ್ಲ, ಪಾಕಿಸ್ತಾನ, ಅಫ್ಘಾನಿಸ್ತಾನ ಆ ಕಡೆ ಎಲ್ಲ ಕಡೆ ದೊಡ್ಡ ಭಾರತವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋಂಥ ರಾಜ. ಹೆಂಗೆ ಕಂಟ್ರೋಲ್ ಅಂದರೆ ಇಡೀ ಭಾರತವನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರೋದು. ಇವತ್ತಿನ ಥರ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಆಡಳಿತ, ಕಾನೂನು ಈ ಥರ ಬೇರೆ ಆಡಳಿತ. ಅವತ್ತಿನ ಕಾನೂನು ಅಂದರೆ ಸ್ಟ್ರಾಂಗ್, ಒಬ್ಬೇ ರಾಜ ಏನು ಅಧಿಕಾರ ಚಲಾಯಿಸಿದ್ರು ಒಬ್ಬನೇ. ಇವತ್ತು 10,000 ರುಂಡ ಕತ್ತರಿಸ್ಬೇಕಂದ್ರೂ ಫೈನಲ್. ಇವತ್ತು ಇಷ್ಟು ಸಂಪತ್ತು ಬೇಕಂದ್ರೆ ಏನು ಬೇಡ ಎಲ್ಲವೂ ಫೈನಲ್. ಆ ಥರ ಸಾರ್ವಭೌಮ ಅಶೋಕ ಅಂದರೆ ರಾಜ ಆ ಥರ ಇರ್ತಿದ್ರು ಅಂತ. ಅಂದರೆ ಆತನ ಶಾಸನಗಳೆಲ್ಲ ಈ ಪರ್ಷಿಯನರಿಂದ ಪ್ರೇರಿತವಾಗಿ ಕೆತ್ತಿಸಿರುವಂಥದ್ದು. ಆಮೇಲೆ ಎಲ್ಲ ಶಾಸನಗಳಲ್ಲಿ ಏನು ಮಾಡ್ತಿದ್ರು, ದೇವನಾಂ ಪ್ರಿಯದರ್ಶಿನ್ ಪದಗಳನ್ನು ಬಳಕೆ ಮಾಡ್ತಾಯಿದ್ರು. ಆಮೇಲೆ ಶಿಲಾಸ್ತಂಭಗಳ ಮೇಲೆ ರಚಿತವಾಗಿರುವ ಸಿಂಹ ಮತ್ತು ರೆಕ್ಕೆ ಬಿಚ್ಚಿರುವ ಪಕ್ಷಿಗಳ ಚಿತ್ರ. ಶಿಲೆಗಳ ಮೇಲೆ ಸಿಂಹ ಮತ್ತು ರೆಕ್ಕೆ ಬಿಚ್ಚಿರುವಂಥ ಪಕ್ಷಿಗಳು. ರೆಕ್ಕೆ ಬಿಚ್ಚಿರುವಂಥ ಪಕ್ಷಿ ನಮ್ಮಲ್ಲಿ ನೋಡ್ತೀವಲ್ಲ, ಗಂಡಬೇರುಂಡ, ಈ KSRTC ಮೇಲೆ ಇರುತ್ತೆ ನೋಡಿ ಚಿತ್ರಗಳು. ಗಂಡಬೇರುಂಡ ಅಂದರೆ ಅದು ಹಾರೋ ಪಕ್ಷಿ, ಓಡುತ್ತೆ, ನೀರಲ್ಲೂ ಕೂಡ ಈಜುತ್ತೆ. ಅಂದರೆ ಎಲ್ಲ ಹಂತದಲ್ಲಿ ಕೂಡ ಅದು ಶಕ್ತಿಶಾಲಿಯಾದಂಥದ್ದು. ಇದಾದ ನಂತರ
ಭಾರತೀಯರ ಪರ್ಷಿಯನ್ ಖರೋಷ್ಠಿ ಲಿಪಿಯನ್ನು ಕಲಿತುಕೊಂಡರು. ಅಂದರೆ ಭಾರತೀಯರು ತಮ್ಮ ಭಾಷೆಯನ್ನು ಬರೆಯೋಕ್ಕಿಂತ ಮುಂಚೆ ಖರೋಷ್ಠಿ ಲಿಪಿಯನ್ನು ಬರಿತಾಯಿದ್ರು. ಇವಾಗ ನಾವು ಮಾತಾಡ್ತೀವಲ್ಲ ನಮ್ಮ ಭಾಷೆಗಳು ಆ ಭಾಷೆಗಳು ಅಂತ. ಹಾಗಾಗಿ ಇಲ್ಲಿ ಖರೋಷ್ಠಿ ಲಿಪಿಯನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ಖರೋಷ್ಠಿ ಲಿಪಿ ಅಂದರೆ ನಾವು ಬರಿತೀವಲ್ಲ ಬುಕ್ದಲ್ಲಿ ಈ ಕಡೆಯಿಂದ ಬರಿತೀವಲ್ಲ, ಅಂದರೆ ನಮ್ಮ ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡ್ತೀವಿ ಬರೆಯೋದನ್ನು. ಅದು ಬಲಭಾಗದಿಂದ ಎಡಕ್ಕೆ ಬರೆಯುತ್ತಿದ್ದ ಈ ಲಿಪಿಯು ವಾಯುವ್ಯ ಗಡಿ ಭಾರತದಲ್ಲಿ ಕ್ರಿಸ್ತಪೂರ್ವ 300ವರೆಗೆ ಉಪಯೋಗದಲ್ಲಿತ್ತು. ಅಂದರೆ ಖರೋಷ್ಠಿ ಲಿಪಿ ನಾವು ಬರಿತೀವಲ್ಲ ಈಗ ಎಡಗಡೆಯಿಂದ ಬಲಗಡೆ ಈ ಥರ ಇರೋದಲ್ಲ, ಬಲಗಡೆಯಿಂದ ಎಡಗಡೆ ಬರೆಯೋದು. ಅಂದರೆ ಉರ್ದು ಬರೀತಿರ್ತಾರೆ ಈ ಕಡೆಯಿಂದ. ಚೀನಾ ಭಾಷೆ ನಾವು 1 2 3 ಬರೀತೀವಲ್ಲ ಆ ಥರ ಚೀನಾ ಭಾಷೆ ಹಿಂಗೆ ಈ ಸಾಲು ಬರೆಯೋದಿಲ್ಲ, ಅವರು ಈ ಥರ ಬರೀತಾರೆ ಚೀನೀಯರು. ಹಾಗಾಗಿ ಇವರು ಏನು ಮಾಡ್ತಾರೆ, ಬರಹಗಳನ್ನು ಬಲಭಾಗದಿಂದ ಎಡಭಾಗಕ್ಕೆ ಬರೆಯೋದನ್ನು ಕಲಿತಾರೆ. ಆಮೇಲೆ ಭಾರತದಲ್ಲಿ ಹುಟ್ಟಿರುವಂತಹದ್ದು ಏನು ಹುಟ್ಕೊಳ್ತದೆ, ಪರ್ಷಿಯನರಿಂದ ಬಲಿಷ್ಠ ಸಾಮ್ರಾಜ್ಯವನ್ನು ಕಟ್ಟುವ ಉದ್ದೇಶಗಳು ಹುಟ್ಕೊಂಡ್ಬಿಡ್ತಾವೆ. ಅವಾಗ ಅಲ್ಲಿವರೆಗೂ ಸಣ್ಣ ಪುಟ್ಟ ಸಾಮ್ರಾಜ್ಯ ಸಂಸ್ಥಾನಗಳು ರಾಜ್ಯರು. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಇಡೀ ಭಾರತವನ್ನು ಆಳಬೇಕು ಅಥವಾ ಏನಾದರೂ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರಲೇ ಇಲ್ಲ. ಅವ್ರು ನೋಡಿ ಕಲ್ತಿರೋದು ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶಗಳು ಹುಟ್ಕೊಂಡ್ಬಿಡ್ತಾವೆ. ಅಂದರೆ ಸಾಮ್ರಾಜ್ಯ ಕಟ್ಟಬೇಕು, ಚಕ್ರಾಧಿಪತಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ನಾವು ಬೆಳಿಬೇಕು ಅಂತ ಅನ್ನೋದು ಬರೀ ಕಲ್ಪನೆಗಳು ಹುಟ್ಕೊಂಡ್ಬಿಡ್ತಾವೆ ಅವಾಗ. ಆಮೇಲೆ ಮೀಟಿಂಗ್ಗಳನ್ನು ಮಾಡುವಂಥ ಹಂತಗಳು ಇರಲಿಲ್ಲ ಅವಾಗ. ಅಂದರೆ ರಾಜ್ಯ ಸಭಾಂಗಣ ಈ ಥರ ಇದ್ರೂ ಕೂಡ ಸಣ್ಣ ಪುಟ್ಟ ಬೇರೆ ಥರ ಸಿಸ್ಟಮ್ಯಾಟಿಕ್ ಆಗಿರಲಿಲ್ಲ. ಬಟ್ ಆ ಸಭಾಂಗಣದಲ್ಲಿ ಅಗ್ನಿಯನ್ನು ಉರಿಸಲಾಗುವಂತಹ ಪ್ರಯತ್ನಗಳನ್ನು ಯಾರು ಮಾಡ್ತಾರಪ್ಪ ಅಂತಂದ್ರೆ ಈ ಪರ್ಷಿಯನ್ನರನ್ನು ನೋಡಿ ಜನ ನಮ್ಮಲ್ಲಿನ ರಾಜರು ಕಲ್ಕೊಂಡ್ಬಿಡ್ತಾರೆ. ಹೌದು, ಸಭೆ ನಡೆದಿರ್ತಾರೆ, ಬೆಂಕಿ ಹಚ್ಚಿ ಅಗ್ನಿಯನ್ನು ಉರಿಸ್ಕೊಂಡು ಮೀಟಿಂಗನ್ನು ಮಾಡುವಂಥದ್ದು. ಇದ್ರ ಜೊತೆಗೆ ನೋಡಿ ಇಂಟ್ರೆಸ್ಟಿಂಗ್ ಹೆಂಗಿದೆ, ಇದ್ರ ಜೊತೆಗೆ ಪರ್ಷಿಯನ್ನರು ಭಾರತದ ಸಂಬಂಧವನ್ನು ಬಿಟ್ಟು ಹೋಗಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ವೈವಾಹಿಕ ಜೀವನವನ್ನು ಇಟ್ಕೊಂಡ್ಬಿಟ್ರು. ಭಾರತದ ಪುರುಷರು ಮಹಿಳೆಯರನ್ನು ಅಲ್ಲಿ ಅಂದರೆ ಪರ್ಷಿಯನ್ ಮಹಿಳೆಯರನ್ನ ಮದುವೆ ಆಗೋದು, ಪರ್ಷಿಯನ್ ಪುರುಷರು ಭಾರತೀಯ ಮಹಿಳೆಯರನ್ನು ಮದುವೆ ಆಗೋದು, ಅಂದರೆ ಲಿಂಕ್ ಬಿಟ್ಟು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಂಥ ಮದುವೆಗಳನ್ನು ಸ್ಟಾರ್ಟ್ ಮಾಡಿದರು. ಇದೆಲ್ಲ ಸ್ಟಾರ್ಟ್ ಮಾಡಿದರು ಯಾವಾಗ, ಕ್ರಿಸ್ತ ಪೂರ್ವದಲ್ಲಿ. ಆಮೇಲೆ ಕ್ರಿಸ್ತ ಶಕ ಉಟ್ಕೊಂಡು ಇಲ್ಲಿವರೆಗೆ 2025ವರೆಗೆ ನೋಡಿದರೆ ಪರ್ಷಿಯನರು, ಗ್ರೀಕರು, ಬ್ರಿಟಿಷರು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಈ ಮುಸ್ಲಿಂ ದಾಳಿಗಳು, ಕ್ರಿಶ್ಚಿಯನರು, ಬೌದ್ಧರು, ಸಿಖ್ಖರು ಏನಿದಾವಲ್ಲ ಎಲ್ಲರೂ ಅಲ್ಲಲ್ಲಿಗೆ ಮದುವೆ ಹಾಕೊಂಡು ಇರುವಂಥ ಉದಾಹರಣೆಗಳೆಲ್ಲ ನೋಡ್ತೀವಿ. ಆದರೆ ಇವತ್ತಿನ ಪ್ರೆಸೆಂಟ್ ಏನಾಗ್ತಿದೆ, ಆ ಜಾತಿ ಈ ಜಾತಿ ಸೇರಿ ಮದುವೆ ಆಗಬಾರ್ದು, ಧರ್ಮಗಳು ಸೇರಬಾರ್ದು ಅನ್ನುವಂಥ ವ್ಯಕ್ತಿಗಳ ಪೂರ್ವ ಅಜ್ಜನ ತಲೆಮಾರಿನ 10 ತಲೆಮಾರು ಅಥವಾ 50 ತಲೆಮಾರುಗಳ 100 ತಲೆಮಾರು ಆಚೆ ಹೋಗೋಣ. ವಿಚಾರ ಮಾಡಿ, ಅಜ್ಜ ಅವನೇನಾದರೂ ಬೇರೆ ಥರ ಇದ್ದರೆ ಜೀನ್ಸ್ಗಳನ್ನು ಚೆಕ್ ಮಾಡ್ತಾ ಹೋದರೆ ಯಾರದ್ದು ಏನೇನೋ ಆಗುತ್ತೆ. ಯಾರು ಏನು ಬೇಕಾದರೆ ಆಗಿರ್ಬೋದು ವಿಚಾರ ಮಾಡ್ತಾ ಹೋದರೆ. ಬಟ್ ಇಲ್ಲಿ ಏನು ಮಾಡಿದ್ರು, ಪರ್ಷಿಯನರು ಭಾರತದ ಜೊತೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ಕೊಂಡ್ರು. ಇದ್ರ ಜೊತೆಗೆ ಏನಾಗ್ತಾ ಉಂಟು, ಜಾತಿ ಹುಟ್ಕೊಂಡ್ಬಿಟ್ಟು ಸಡನ್ನಾಗಿ ವೈವಾಹಿಕ ಜೀವನ ಜಾತಿಗಳು ಹುಟ್ಕೊಂಡು ನಾನು ಗ್ರೇಟು, ಸ್ವಲ್ಪ ಅವರು ಕಮ್ಮಿ. ಇದ್ರ ಜೊತೆಗೆ ಉಪಜಾತಿಗಳು ಕೂಡ ಹುಟ್ಕೊಂಡ್ಬಿಡ್ತವು. ಯಾರ ಜೊತೆ, ಈ ಪರ್ಷಿಯನರ ಮದುವೆ ಆದಮೇಲೆ ಉಪಜಾತಿಗಳು ಕೂಡ ಹುಟ್ಕೊಂಡ್ಬಿಡ್ತಾವೆ. ಈ ಉಪಜಾತಿಗಳು ಹುಟ್ಕೊಂಡಾದಮೇಲೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಇಲ್ಲಿವರೆಗೂ ಆ ಯುದ್ಧ ನಿಂತೇ ಇಲ್ಲ ಜಾತಿಗಳು. ಆಮೇಲೆ ಪರ್ಷಿಯನ್ನರಿಂದ ಏನು ಕಲಿತಾರೆ ಇವರು, ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಟಂಕಿಸುವಂಥದ್ದು. ಅಲ್ಲಿವರೆಗೂ ಪಯ್ಯ ಕಾನ್ಸೆಪ್ಟ್ ಇರಲೇ ಇಲ್ಲ. ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಸ್ಥಾಪನೆ ಮಾಡಿಕೊಳ್ಳೋದು ಅಂದರೆ ರೆಡಿ ಮಾಡುವಂಥದ್ದು ಕೆಲಸವನ್ನು ಮಾಡ್ತಾರೆ. ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಈ ಕಾನ್ಸೆಪ್ಟ್ಗಳಲ್ಲಿ ನಮ್ಮಲ್ಲಿ ಸ್ತ್ರೀಯರನ್ನು ಭಾಳ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಹೌದು, ನೋಡಲೇಬೇಕು. ಈ ನೋಡುವಂಥ ಸಮಯದಲ್ಲಿ ಎಲ್ಲಿವರೆಗೂ ಪರ್ಷಿಯನರು ಬರೋವರೆಗೂ ಭಾರತದ ಸೈನ್ಯದಲ್ಲಿ ಮಹಿಳೆಯರ ಪಾತ್ರ ಇರಲೇ ಇಲ್ಲ.
ಬಟ್ ಇವ್ರು ನೋಡಿಕೊಂಡು ಮಹಿಳೆಯರನ್ನು ಕೂಡ ಸೈನ್ಯದಲ್ಲಿ ಸೇರಿಸ್ಕೊಂಡ್ಲು ಅಂತ ಕೆಲಸ ನಡೆದು ಬಿಡುತ್ತೆ. ಯಾವಾಗ? ಪರ್ಷಿಯನ್ನರಿಂದ. ಅವಾಗ ಸೈನ್ಯದಲ್ಲಿ ಮಹಿಳೆಯರ ಪಾತ್ರಗಳು ಕಾಣಿಸ್ಕೊಳ್ತಾವೆ. ಇದಾದ ಮೇಲೆ ಮತ್ತೆ ಭಾರತದ ಮೇಲೆ ಮೆಸಿಡೋನಿಯರ ದಾಳಿಗಳಾಗುತ್ತೆ. ಈ ಮೆಸಿಡೋನಿಯರ ದಾಳಿ ಆದಮೇಲೆ ಅಂದರೆ ಪರ್ಷಿಯನರ್ ಆದಮೇಲೆ ನೆಕ್ಸ್ಟ್ ಆಗಿರೋದೇ ಮೆಸಿಡೋನಿಯರ ದಾಳಿ, ಎರಡನೇ ದಾಳಿ ಅಂತ. ಅಂದರೆ ಎರಡನೇ ಫಿಲಿಪ್ಪನ ನಾಯಕತ್ವದಲ್ಲಿ ಭಾರತದ ಮೇಲೆ ದಾಳಿ ಆಗುತ್ತೆ. ಪರ್ಷಿಯನ್ನನ್ನು ಮುತ್ತುವ ಯೋಜನೆಯಲ್ಲಿದ್ದ ಫಿಲಿಪ್ಪನ ಕೊಲೆಯಾದನು. ಪರ್ಷಿಯನ್ನರನ್ನ ಹೆಂಗೆ ಮಾಡಿ ಈ ಕಡೆ ಪರ್ಷಿಯನರ್ ಬಂದು ಭಾರತವನ್ನು ಆಳಾಕತ್ತಾರೋ, ಈ ಪರ್ಷಿಯನರನ್ನ ಒದ್ದು ಓಡಿಸಿ ಈ ಮ್ಯಾಸಿಡೋನಿಯರ ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದಿದ್ದಾರೆ. ಬಟ್ ಈ ಪರ್ಷಿಯನರ್ ಬಂದದಾರು ಈ ಪರ್ಷಿಯನರನ್ನ ಓಡಿಸ್ಬೇಕು ಅಂತ ಅಂದ್ಕೊಂಡು ಮ್ಯಾಸಿಡೋನಿಯಾದ ಅಂದರೆ ಎರಡನೇ ಫಿಲಿಪ್ಪನ ನಾಯಕತ್ವದಲ್ಲಿ ಬಂದಿರುವಂಥ ಸೈನ್ಯ ಒಂದು ಸಣ್ಣ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅವ್ರ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಯೋಜನೆ ಇಟ್ಕೊಂಡ್ರು. ಈ ಫಿಲಿಪ್ ಹೊಸದಾಗಿ ಬಂದಿರ್ತಾನಲ್ಲ, ಇವನು ಕೊಲೆನೇ ಆಗೋಗುತ್ತೆ. ಈ ಕೊಲೆ ಆದಮೇಲೆ ಅವನ ಮಗ, ಯಾರ? ಎರಡನೇ ಫಿಲಿಪ್ಪನ ಮಗ ಯಾರು? ಅಲೆಕ್ಸಾಂಡರ್. ಅವನು ಮ್ಯಾಸಿಡೋನಿಯಾದ ರಾಜ್ಕುಮಾರ ಆಗಿಬಿಡ್ತಾನೆ. ಈ ಅಲೆಕ್ಸಾಂಡರ್ನ ಬಗ್ಗೆ ಒಂದು ಯಾವಾಗ ಸ್ಟೋರಿ ಕೇಳಿದ್ದೆ. ಅಂದರೆ ಹಠ ಹೆಂಗಿರ್ಬೇಕು ಮನುಷ್ಯನಿಗೆ ಅಂದರೆ, ಇದನ್ನು ಮಾಡ್ತೀನಪ್ಪ ಅಂತಂದ್ರೆ ಬಿಡಲೇಬಾರ್ದು. ಚಿಕ್ಕವನಿದ್ದಾಗ ಭವಿಷ್ಯವನ್ನು ಕೇಳಿಕೆ ಅಂದರೆ ಕೈ ನೋಡಿ ಭವಿಷ್ಯವನ್ನು ಹೇಳ್ತಾರಲ್ಲ, ಕೈ ನೋಡಿ ಭವಿಷ್ಯವನ್ನು ಹೇಳಲಿಕ್ಕೆ ಒಬ್ಬ ಜ್ಯೋತಿಷ್ಯ ಬಂದಿದ್ದಂತೆ. ಎಲ್ರಿಗೂ ಭವಿಷ್ಯ ಹೇಳ್ತಿದ್ದ. ಬಟ್ ಅಲೆಕ್ಸಾಂಡ್ರದ್ದು ಅಂದರೆ ಸಾಲಲ್ಲಿ ಬರಬೇಕಾದ್ರೆ ಅಲೆಕ್ಸಾಂಡರ್ ಪಾಳೆ ಬರುತ್ತೆ. ಬಂದ ಕೈ ನೋಡಿ ಜ್ಯೋತಿಷ್ಯ ಹೇಳ್ತಾನೆ. ಆವಾಗ ಅವನ ಮುಖ ನೋಡಿ, ಅಯ್ಯೋ ಕಂದ, ಕೈ ರೇಖೆಯಲ್ಲಿನ ಒಂದು ಗೆರೆ ಒಂಚೂರು ಈ ಕಡೆ ಟಚ್ ಆಗಿದ್ದರೆ ಚಕ್ರಾಧಿಪತಿ ಆಗಿರೋನು, ಜಗತ್ತನ್ನು ಗೆಲ್ತಿದ್ದೆ ನೀನು, ಸಣ್ಣ ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಾನೆ. ಅದನ್ನು ಕಂಡಂಥ ಅಲೆಕ್ಸಾಂಡರ್ ಹೌದಾ ಅಂದ್ಕೊಂಡು ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಕಾಜಿನ ಚೂರನ್ನು ತಗೊಂಡು ಆ ಗೆರೆಯನ್ನು ಕೊರೆದು ಕೂಡಿಸಿಬಿಡ್ತಾನೆ. ಕೈ ತುಂಬ ರಕ್ತ. ಅದೇ ರಕ್ತದ ಕೈ ಹೋಗಿ ಆ ಜ್ಯೋತಿಷನಿಗೆ ತೋರಿಸ್ತಾನೆ, ನೋಡಿ ಇಲ್ಲಿ ಗೆರೆ ಕೂಡ ಐತೆ ಅಂತ. ಒಂದು ಕ್ಷಣ ಯೋಚನೆ ಮಾಡ್ದೇನೋ ಆ ಜ್ಯೋತಿಷ್ಯ ಹೇಳ್ಬಿಡ್ತಂತ, ಆಯ್ತು ಹೋಗು ನೀನು ಪ್ರಪಂಚವನ್ನು ಒಂದಿನ ಗೆದ್ದು ಬಿಡ್ತೀಯ ಅಂತ. ಆ ಥರ ಹಠ ಚಿಕ್ಕ ವಯಸ್ಸಿನಿಂದ ಯಾವ ಥರ ಹಠಗಳನ್ನು ಬೆಳೆಸ್ಕೊಂಡು ಬಂದಿರ್ತೀವಲ್ಲ, ಅದು ನಮಗೆ ಒಂದಿನ ಫಲ ಕೊಡುತ್ತಂತ. ಮೆಸಿಡೋನಿಯಾ ಎರಡನೇ ಫಿಲಿಪ್ಪನ ಮಗ ಯಾರು? ಅಲೆಕ್ಸಾಂಡರ್. ಇವ ಮ್ಯಾಸಿಡೋನಿಯಾದ ರಾಜ್ಯ ಆಗ್ತಾನೆ. ಅಲೆಕ್ಸಾಂಡರ್ನು ಬಹುವಾಗಿ ಪ್ರೀತಿಸುತ್ತಿದ್ದ ವಸ್ತುಗಳು, ಎಲ್ರಿಗೂ ಅವರವರದ್ದೇ ಪ್ರೀತಿಯ ವಸ್ತುಗಳಿರ್ತಾವೆ. ಪ್ರೀತಿಯ ಪ್ರಾಣಿಗಳಿರ್ತಾವೆ, ಪ್ರೀತಿಯ ಪಕ್ಷಿಗಳಿರ್ತಾವೆ. ಯಾರಿಗೊಬ್ರಿಗೆ ನಾಯಿ ಕಂಡ್ರೆ ಇಷ್ಟ, ಬೆಕ್ಕು ಕಂಡ್ರೆ ಇಷ್ಟ, ದನ ಕರುಗಳು ಕಂಡ್ರೆ ಇಷ್ಟ, ಕೆಲವರಿಗೆ ಗುಬ್ಬಿ ಕಂಡ್ರೆ ಇಷ್ಟ, ಕೆಲವೊಬ್ಬರಿಗೆ ನವಿಲು ಕಂಡ್ರೆ ಇಷ್ಟ, ಕೆಲವರಿಗೆ ಗಿಳಿ ಕಂಡ್ರೆ ಇಷ್ಟ, ಕೆಲವೊಬ್ಬರಿಗೆ ಆನೆಗಳು ಕಂಡ್ರೆ ಇಷ್ಟ. ಸ್ಕೂಲಲ್ಲಿ ಈ ಏನೋ ಫಂಕ್ಷನ್ ಮಾಡ್ತಿದ್ರು, ಬೆಕ್ಕು, ನಾಯಿ, ಇಲಿ, ಸಾಕು ಪ್ರಾಣಿಗಳನ್ನು ತಂದಿದ್ದರು, ಮಾಡೆಲ್ಗಳನ್ನು ಅಥವಾ ಜೀವಂತ ಪ್ರಾಣಿಗಳನ್ನು ತಂದಿದ್ದರು. ಒಬ್ಬ ಆನೆನ ತಂದಿದ್ದ ಅಂತ, ಪುಟ್ಟ ಪಾಪು, ಬಟ್ ರಿಚ್ ಪೀಪಲ್, ನೋಡಲಿಕ್ಕೆ ಕೇಳಲಿಕ್ಕೆ ಮಜಾ ಇರುತ್ತೆ ಅದು. ಹೀಗಾಗಿ ಅಲೆಕ್ಸಾಂಡರ್ನಿಗೆ ಇಷ್ಟ ಆದಂಥ ವಸ್ತುಗಳು. ಆತನಿಗೆ ಖಡ್ಗ ಅಂದರೆ ಇಷ್ಟ. ಯಾರಿಗೆ? ಅಲೆಕ್ಸಾಂಡರ್ನಿಗೆ ಖಡ್ಗ ಅಂದರೆ ಇಷ್ಟ ಆಗಬೇಕಾದ್ರೆ ಅದರ ಜೊತೆಗೆ ರೋಮನ್ನ ಇಲಿಯಡ್ ಕಾವ್ಯಗಳು ಕೂಡ ಇಷ್ಟ. ಒಂದು ಖಡ್ಗ ಅಂದರೆ ಇಷ್ಟ, ಇನ್ನೊಂದು ಕಾವ್ಯಗಳಂದರೆ ಇಷ್ಟ. ಯಾರಿಗೆ? ಅಲೆಕ್ಸಾಂಡರನಿಗೆ. ಇಷ್ಟದ ವ್ಯಕ್ತಿಗಳು, ಇಷ್ಟದ ವಸ್ತುಗಳು ಏನೇನೋ ಇರ್ತಾವೆ ಎಲ್ಲರಿಗೆ. ಈ ಥರ ಆತನಿಗೆ ಇಷ್ಟವಾದಂಥ ವಸ್ತುಗಳು. ಕ್ರಿಸ್ತಪೂರ್ವ 336 336ರಲ್ಲಿ ಆಗ್ನೇಯ ಯುರೋಪಿನ ಪರ್ಷಿಯನರ ಬಲಿಷ್ಠ ಮಿಲಿಟರಿ ಪ್ರದೇಶ ಅಲೆಕ್ಸಾಂಡರ್ನ ವಶಪಡಿಸಿಕೊಂಡನು. ಕ್ರಿಸ್ತಪೂರ್ವ 331 ವರ್ಷ ಇತಿಹಾಸದಲ್ಲಿ ಮಹತ್ವವಾದ ಕ್ಷಣ. ಅಲೆಕ್ಸಾಂಡರ್ ಪರ್ಷಿಯಾದ ದೊರೆ 3ನೇ ಡೇರಿಯಸನನ್ನು ಗೌಗಮೇಲೆ ಎಂಬಲ್ಲಿ ಎದುರಿಸಿದನು. ಅಂದರೆ ಆಗ್ನೇಯ ಯುರೋಪಿನಲ್ಲಿ ಎಲ್ಲವನ್ನ ಬಲಿಷ್ಠ ಸೈನ್ಯವನ್ನು ಕಟ್ಕೊಂಡು
ಆತ ಏನು ಮಾಡ್ಕೋತಾನೋ, ಅಲೆಕ್ಸಾಂಡರ್ ಬಲಿಷ್ಠ ಮಿಲಿಟರಿ ಪ್ರದೇಶವನ್ನು ಅಲೆಕ್ಸಾಂಡರ್ನ ವಶಪಡಿಸಿಕೊಂಡನು. ಯಾರ್ದು? ಯುರೋಪಿನಲ್ಲಿ ಪರ್ಷಿಯನರ್ಲ ಒದ್ದು ಓಡಿಸ್ಬಿಟ್ಟ. ಯಾರು? ಅಲೆಕ್ಸಾಂಡರ್. ಎಲ್ಲರೂ ಓಡಿಸಿದಾದ್ಮೇಲೆ ಸೈನ್ಯವನ್ನು ಅದು ಕಂಟ್ರೋಲಿಗೆ ತಗೋತಾನೆ. ಇದು ದೊಡ್ಡ ಐತಿಹಾಸಿಕ ಕ್ಷಣ ಆಗುತ್ತೆ. ಇದು ಯಾವಾಗ? ಕ್ರಿಸ್ತಪೂರ್ವ 331ರಲ್ಲಿ. ಪರ್ಷಿಯಾದ ದೊರೆ 3ನೇ ಡೇರಿಯಸನನ್ನು ಗೌಗ್ ಮೇಲೆ ಎಂಬಲ್ಲಿ ಎದುರಿಸಿದನು. ಪರ್ಷಿಯಾದ ದೊರೆ ಯಾರು? ಡೇರಿಯಸನನ್ನು ಗೌಗ್ ಮೇಲೆ ಎದುರಿಸಿದನು. ಇದಾದಮೇಲೆ ಡೇರಿಯಸ್ ಅಲೆಕ್ಸಾಂಡರ್ನಿಗಿಂತ ಹೆಚ್ಚಿನ ಅಶ್ವ ಸೇನೆ ಹೊಂದಿದ್ದನು. ಈ ಡೇರಿಯಸ್ನ ಜೊತೆ ಯುದ್ಧ ಮಾಡಬೇಕು ಅಂತ ಅನ್ಕೊಳ್ಳೋಕ್ಕಿಂತ ಮುಂಚೆ ಅವನು ಡೇರಿಯಸ್ನಲ್ಲಿ ಕೂಡ ಸಾಕಷ್ಟು ಇರುತ್ತೆ, ಆದರೆ ಅಶ್ವಸೇನೆ ಹೆಚ್ಚಾಗಿರುತ್ತೆ. ಯಾರಿಗಿಂತ? ಅಲೆಕ್ಸಾಂಡರ್ಗಿಂತ ಹೆಚ್ಚಾಗಿರುತ್ತೆ. ನಂತರ ಕ್ರಿಸ್ತ ಅಂದರೆ ಇದು ಡೇರಿಯಸ್ನ ಪ್ರದೇಶದಲ್ಲಿ ಇರುವಂಥದ್ದು ಅಲೆಕ್ಸಾಂಡರ್ ದಾಳಿ ಮಾಡಿಬಿಡ್ತಾನೆ. ನಂತರ ನಡೆದ ಕ್ರಿಸ್ತಪೂರ್ವ 331ರಲ್ಲಿ ಗೌಗ್ನ ಕದನದಲ್ಲಿ ಪ್ರಖರ ಜಯವನ್ನು ಗಳಿಸಿದ ಅಲೆಕ್ಸಾಂಡರ್ ತಾನೇ ಏಷ್ಯಾದ ಚಕ್ರವರ್ತಿ ಅಂತ ಘೋಷಿಸಿಕೊಂಡನು. ಪರ್ಷಿಯನರನ್ನು ಒದ್ದು ಓಡಿಸಿದಾದ್ಮೇಲೆ ಅಲೆಕ್ಸಾಂಡರ್ ಏಷ್ಯಾದ ಚಕ್ರವರ್ತಿ ಅಂತ ಅಂದ್ಕೊಂಡ್ಬಿಟ್ಟ. ಪರ್ಷಿಯನರನ್ನು ಸೋಲಿಸೇ ಬಿಟ್ಟೆ ಅಂತ, ಅಂದರೆ ಏಷ್ಯಾ ಖಂಡದ ಚಕ್ರಾಧಿಪತಿ ಅಂತ ಅಂದ್ಕೊಂಡು ತನ್ನನ್ನು ತಾನೇ ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ. ಘೋಷಣೆಗಳನ್ನು ಮಾಡ್ಕೊಂಡ್ಬಿಡ್ತಾನೆ. ಭಾಳಷ್ಟು ಭಾರತದಲ್ಲಿ ರಾಜರು ತಮಗೆ ತಾವೇ ಬಿರುದನ್ನು ಕೊಟ್ಟು ಘೋಷಣೆ ಮಾಡ್ಕೊಂಡಿರುವಂಥ ಉದಾಹರಣೆಗಳಿದ್ದಾವೆ. ಸನ್ನಿವೇಶ ಬಂದಾಗ ಹೇಳೋಣ. ಆಮೇಲೆ ನೆಕ್ಸ್ಟ್ ಕ್ರಿಸ್ತಪೂರ್ವ 327ರಲ್ಲಿ ಅಲೆಕ್ಸಾಂಡರ್ನು ಹಿಂದೂ ಕುಶ್ ಪರ್ವತವನ್ನು ದಾಟಿ ಹಿಂದಿನ ಪರ್ಷಿಯನರನ್ನು ಭಾರತದ ಭಾಗಗಳನ್ನು ಗೆಲ್ಲಲು ಬಂದನು. 327 ಭಾರತದ ಮೇಲೆ ಕಣ್ಬಿತ್ತು. ಅಲೆಕ್ಸಾಂಡರ್ ಹಿಂದೂ ಕುಶ್ ಪರ್ವತಗಳನ್ನು ದಾಟಿ, ಅಂದರೆ ಹಿಂದೂ ಕುಶ್ ಪರ್ವತಗಳನ್ನು ದಾಟಿ, ಇವತ್ತಿನ ಇದಾವಲ್ಲ ಇದು ಕಾಶ್ಮೀರದ ಉತ್ತರ ಭಾರತದಲ್ಲಿ ಬರುವಂಥ ಪರ್ವತಗಳು, ಹಿಂದೂ ಕುಶ್ ದಾಟಿ ಭಾರತದ ಭಾಗಗಳನ್ನು ಗೆಲ್ಲಲು ಬಂದನು. ಪರ್ಷಿಯನವರು ಯಾರನ್ನೇ ಗೆದ್ಕೊಂಡಿದ್ರಲ್ಲ, ಭಾರತದಲ್ಲಿ ಏನೇನು ಪ್ರದೇಶಗಳನ್ನ ಗೆದ್ಕೊಂಡಿದ್ರು ಅದನ್ನು ನಾನು ಗೆದ್ಕೋಬೇಕು ಅಂತ ಅಂದ್ಕೊಂಡು ಯಾರಿಗೆ ಆಸೆ ಆಯಿತು? ಅಲೆಕ್ಸಾಂಡರ್ಗೆ ಆಸೆ ಆಯಿತು. ಇದನ್ನು ಭಾರತದ ಮೇಲೆ ದಾಳಿ ಮಾಡುವ ಪೂರ್ವ ಯೋಜನೆ ಅಲೆಕ್ಸಾಂಡರ್ ಇರಲಿಲ್ಲ. ಉದ್ದೇಶ ಏನಾಗಿತ್ತು? ಪರ್ಷಿಯನರನ್ನು ಓಡಿಸ್ಬೇಕಪ್ಪ ಅಷ್ಟೇ. ಪರ್ಷಿಯನರ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಗೆಲ್ಲಬೇಕು ಅನ್ನೋದಷ್ಟೇ. ಬಟ್ ಭಾರತದ ಮೇಲೆ ದಾಳಿ ಮಾಡಬೇಕು ಅನ್ನೋ ಪೂರ್ವ ಉದ್ದೇಶ ಅಲೆಕ್ಸಾಂಡರ್ದು ಇರಲಿಲ್ಲ. ಬಟ್ ಭಾರತದ ಹತ್ತತ್ರ ಅಲೆಕ್ಸಾಂಡರ್ ಬಂದಾಗ ಹೆರೋಡೋಟಸ್ ಹೇಳಿರುವಂಥದ್ದು, ಬರೆದಿರುವಂಥದ್ದು, ಕೇಳಿರುವಂಥದ್ದು ನೆನಪಾಗುತ್ತೆ. ಏನಂತ? ಭಾರತವು ವಿಪುಲ ಸಂಪದ್ಭರಿತವಾಗಿದೆ. ಭಾರತ ಸಿಕ್ಕಾಪಟ್ಟೆ ಸಂಪತ್ತನ್ನು ಹೊಂದಿದೆ. ಇಲ್ಲಿ ಸಾಮಾನ್ಯ ಮನುಷ್ಯರ ಅನುಭವಗಳಿಗೂ ಮೀರಿದ ಮನುಷ್ಯರು, ಅಂದರೆ ಏನು ಅಲೆಕ್ಸಾಂಡರ್ ಬಂದಿದ್ದಾನಲ್ಲ, ಅವನೇನು ಸೈನ್ಯ ಬಂದಿದೆಯಲ್ಲ, ಅಥವಾ ಅವನ ದೇಶ ಏನಿದೆಯಲ್ಲ, ಅಥವಾ ಜಗತ್ತಿನಲ್ಲಿ ದೇಶ ವಿದ್ವಾಂಸಗಳು ಏನಿದಾರಲ್ಲ, ಅವರನ್ನು ಮೀರಿಸುವಂತಹ ವ್ಯಕ್ತಿಗಳು, ಅನುಭವಿಗಳಿದ್ದಾರಲ್ಲಿ. ಹಾಗೂ ಸಾಕಷ್ಟು ಅಮೂಲ್ಯವಾದಂಥ ವಸ್ತುಗಳನ್ನು ಒಳಗೊಂಡಿದೆ. ಈ ಉಲ್ಲೇಖಗಳು ಅಲೆಕ್ಸಾಂಡರ್ನ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪ್ರೇರೇಪಿಸುತ್ತೆ. ಭಾರತದಲ್ಲಿ ಅಷ್ಟೊಂದು ಸಂಪತ್ತು, ಅಷ್ಟೊಂದು ಬುದ್ಧಿಶಾಲಿಗಳಿದ್ದಾರೆ, ಅಷ್ಟೊಂದು ಚೆನ್ನಾಗಿರುವಂಥ ವಸ್ತುಗಳು ಕೂಡ ಸಿಗ್ತಾವೆ ಅಂತ ಅಂದ್ಕೊಂಡು ಭಾರತದ ಮೇಲೆ ಆಸೆ ಹುಟ್ಟಿತ್ತು. ಯಾರಿಗೆ? ಅಲೆಕ್ಸಾಂಡರ್ನಿಗೆ. ಇದನ್ನು ತಗೊಂಡು ಭಾರತದ ಮೇಲೆ ದಾಳಿ ಮಾಡೇ ಬಿಡೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿಬಿಡ್ತಾನೆ. ಬಟ್ ಭಾರತದ ಮೇಲೆ ದಾಳಿ ಮಾಡಬೇಕು, ಭಾರತವನ್ನು ಗೆಲ್ಲಬೇಕು ಅಂತ ಅಲೆಕ್ಸಾಂಡರ್ ಭಾರತಕ್ಕೆ ಎಂಟ್ರಿ ಕೊಡ್ತಾನೆ. ಅಲ್ಲಿರುವಂಥ ಅಸ್ತಿತ್ವದಲ್ಲಿರುವಂಥ ರಾಜರು ಅಂದರೆ ಅಸ್ಪಾಸಿಯನ್, ಅಬಿಸಾರ್, ಅಗಲಸೈ, ಅಬಸ್ತನೈ, ಮೌಸಿಕನ್ನರು, ಮಲ್ಲಾಯೆ ಮತ್ತು ಸೊಪೈಟ್ ರಾಜ್ಯ, ನ್ಯಾಸ, ತಕ್ಷಶಿಲೆಯ ಅಂಬಿ, ಪೋರಸ್, ಇಷ್ಟು ರಾಜ್ಯಗಳು ಇರ್ತಾವೆ. ಅಂದರೆ ಇದಕ್ಕಿಂತ ಸಣ್ಣಪುಟ್ಟ ಹೆಚ್ಚಿಗೆ ಕೂಡ ರಾಜ್ಯಗಳು ಇರ್ತವೆ. ಯಾವಾಗಿದ್ದು? ಅಲೆಕ್ಸಾಂಡರ್ ಭಾರತದ ಎಂಟ್ರಿ ಕೊಟ್ಟಾಗ ಇಷ್ಟು ರಾಜ್ಯಗಳಿರ್ತಾವೆ. ಬಟ್ ಯಾರೂ ಒಕ್ಕಟ್ಟಿಲ್ಲ. ಭಾರತ ಮನಸ್ಸು ಮಾಡಿದರೆ ಅವತ್ತಿನ ಈ ಬೇರೆ ದೇಶದವರು ಭಾರತಕ್ಕೆ ಹೆಂಗೆ ಹುಡ್ಕೊಂಬಂದ್ರು, ಭಾರತದವರು ಬೇರೆ ಕಡೆ ಹೋಗಿದ್ರೆ, ಸೈನ್ಯ ತಗೊಂಡು ಒಗ್ಗಟ್ಟಿನಿಂದ ಹೋಗಿದ್ರೆ, ಭಾರತ ಜಗತ್ತನ್ನು ಆಳಿರೋದು. ಬಟ್ ಕೊರತೆ ಏನಾಗಿತ್ತು ಅಂದರೆ ಒಗ್ಗಟ್ಟು. ಹಿಂಗೆ ಮಾಡಿ ಹೊಡಿಯೋಕ್ಕಾಗೋದಿಲ್ಲ, ಹಿಂಗೆ ಮಾಡಿ ಹೊಡಿಬೋದು, ಪೆಟ್ಟಿರುತ್ತೆ.
ಹೆಂಗೆ ಮಾಡಿ ಹೊಡೆದ್ರೆ ಇನ್ನೂ ಬೇರೆಯೇ ಇರುತ್ತೆ. ಒಗ್ಗಟ್ಟು ಇಂಪಾರ್ಟೆಂಟ್. ಅಲೆಕ್ಸಾಂಡರ್ ನೋಡಿ, ಕ್ರಿಸ್ತಪೂರ್ವ 327ರಲ್ಲಿ ಆರಂಭಿಸಿದ ಭಾರತದ ದಾಳಿಯಲ್ಲಿ ಅಲೆಕ್ಸಾಂಡರ್ನು ಕೈಗೊಂಡ ಮೊದಲ ಕ್ರಮವೆಂದರೆ ಈಗಿನ ಕಾಬೂಲಿನ ಬಳಿ ಅನೇಕ ದುರ್ಗಗಳ ಬಳಿ ರಕ್ಷಣಾ ಸೈನ್ಯಗಳನ್ನಿಟ್ಟನು. ಅಂದರೆ ಇವತ್ತಿನ ಕಾಬೂಲಿನಲ್ಲಿ ಏನು ಮಾಡ್ದಾನಂದ್ರೆ ಆತ ರಕ್ಷಣಾ ಸೈನ್ಯ, ಹೌದು ಬೇಕು, ಸೆಕ್ಯೂರಿಟಿ ಬೇಕಲ್ಲ, ಹಂಗೆ ರಕ್ಷಣಾ ಸೈನ್ಯ ತಂದ್ಕೊಂಡು ಸೈನ್ಯವನ್ನು ಬಲಿಷ್ಠಗೊಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಏನು ಮಾಡ್ತಾನೆ ಅಂತಂದ್ರೆ ಚಳಿಗಾಲದ ಸಮಯದಲ್ಲಿ ಅಲೆಕ್ಸಾಂಡರ್ ಭಾರತದ ಮೇಲೆ ಬಂದಾಗ ಕುನರ್ ಮತ್ತು ಸ್ವಾತ ಕಣಿವೆಗಳಲ್ಲಿ ಗುಡ್ಡಗಾಡು ಜನರೊಡನೆ ಯುದ್ಧ ಮಾಡಿದ. ರಾಜರ ಜೊತೆ ಯುದ್ಧ ಮಾಡ್ತೀನಿ ಅನ್ನೋದು ಬೇರೆ ಲೆಕ್ಕ, ಗುಡ್ಡಗಾಡು ಜನರ ಜೊತೆನೇ ಅಲೆಕ್ಸಾಂಡರ್ ಹೊಡೆದಾಡೋದು ಬಡ್ದಾಡೋದು ಮಾಡಿರೋದು. ಇನ್ನೊಂದು ಹೇಳಿರೋದು ಅಂದರೆ ಭಾರತ ಒಳಗೆ ಎಂಟ್ರಿನೇ ಕೊಡೋಕ್ಕಾಗಿಲ್ಲ, ಬರೀ ಅಲ್ಲಿ ಸುತ್ತಮುತ್ತಲ ಪ್ರದೇಶಗಳು ಸಣ್ಣ ಪುಟ್ಟ ರಾಜ್ಯಗಳಿಗೆ ಎತ್ಕೊಂಡು ಒಳಗಡೆ ಬಂದಿರೋದು. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ಅಲೆಕ್ಸಾಂಡರ್ ಜಗತ್ತನ್ನ ಗೆದ್ದ ಭಾರತವನ್ನು ಗೆಲ್ಲಕ್ಕಾಗಲಿಲ್ಲ ಅಂತಾರಲ್ಲ, ಭಾರತದಲ್ಲಿನ ಗೆಲ್ಲಕ್ಕಂದ್ರೆ ಭಾರತದ ಒಳಗಡೆ ಬಂದಿರೋದು ಇಷ್ಟೇ. ಬಂದು ವಾಪಸ್ ಯಾಕೆ ಹೋದಂದ್ರೆ ಸೈನಿಕರು ಹೆದರ್ತಾರೆ, ಭಾರತದ ಒಳಗಡೆ ಆನೆಗಳಿದಾವಂತ, ಅಂದ್ರೆ ಆನೆ ಥರ ಜನ ಇದ್ದಾರಂತ, ಒದ್ದು ಓಡಿ ಹಿಚಿಕಿ ಕೊಂದು ಬಿಡ್ತಾರೇನೋ ಅಂತ ಅಂದ್ಕೊಂಡು ಭಯ, ಅಂದರೆ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಜನ ಭಯಪಟ್ಟೆ ವಲ್ಲಪ್ಪ ಅಂತ ಅಂದ್ಕೊಂಡು ವಾಪಸ್ ರಿಟರ್ನ್ ಆಗಿರೋದು. ಅದಕ್ಕೋಸ್ಕರ ಭಾರತದ ಮೇಲೆ ಜಯಗಳಿಸ್ಲಿಕ್ಕೆ ಆಗಲಿಲ್ಲ ಯಾರಿಗೆ, ಅಲೆಕ್ಸಾಂಡರ್. ಆಮೇಲೆ ಈ ರಾಜರ ಮೇಲೆ ಯುದ್ಧ ಮಾಡಿರೋಕ್ಕಿಂತ ಬುಡಕಟ್ಟು ಜನ ಕಾಡು ಜನರ ಮೇಲೇ ಸೋತಿದ್ದೇ ಹೆಚ್ಚು. ಅಲೆಕ್ಸಾಂಡರ್ ತಲೆ ಕೆಟ್ಟು ಹೋಗಿತ್ತು, ಹಂಗೆಲ್ಲ ಯುದ್ಧ ಆಗ್ಯಾವ ನೋಡ್ರಿ. ನೆಕ್ಸ್ಟ್ ಹೇಳೋಣ, ಗುಡ್ಡಗಾಡು ಜನರ ಮೇಲೆ ಜೊತೆ ಯುದ್ಧ ಮಾಡ್ತಾನೆ. ಈ ಯುದ್ಧದ ಮಾಡಿದ ಮೇಲೆ ಅಲೆಕ್ಸಾಂಡರ್ 20,000 ಪದಾತಿಗಳು ಅಂದರೆ ಸೈನಿಕರನ್ನು, 30,000 ಅಶ್ವದಳ ಮತ್ತು 30 ಆನೆಗಳನ್ನು ಒಳಗೊಂಡ ಅಸ್ಸಾಕೀನವರನ್ನು ಎದುರಿಸಿದನು. ಇವರೆಲ್ಲ ಸಣ್ಣ ಪುಟ್ಟರು. ಯಾರು? 20,000 ಸೈನಿಕರನ್ನು ಹೊಂದಿರುವಂಥವರು, 30,000 ಅಶ್ವ ಸೈನ್ಯ ಮತ್ತು 30 ಆನೆಗಳನ್ನು ಒಳಗೊಂಡ ಅಸಾಕೀನೋಯರನ್ನು ಎದುರಿಸಿದನು. ಅವರನ್ನು ಕೂಡ ಅಲೆಕ್ಸಾಂಡರ್ ಸೋಲಿಸ್ತಾನೆ. ಇಷ್ಟೆಲ್ಲ ಇದ್ರೂ ಕೂಡ ಎಷ್ಟೋ 20,000 ಸೈನಿಕರು, 30,000 ಅಶ್ವ ಸೈನಿಕರು, 30 ಆನೆಗಳು, ಇಷ್ಟನ್ನು ಹೋಗಿ ಅಲೆಕ್ಸಾಂಡರ್ ಗೆದ್ಕೊಂಡ್ಬಿಡ್ತಾನೆ. ಅಲೆಕ್ಸಾಂಡರ್ ಈ ರಾಜ್ಯವನ್ನು ಗೆಲ್ಲುವುದು ಅಸಾಧ್ಯ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಅವ್ರ ಹತ್ರ 20,000 ಸೈನಿಕ ಐತಿ, 30,000 ಅಶ್ವ ಮತ್ತು 30 ಆನೆಗಳು, ಇದನ್ನಂತರೂ ಗೆಲ್ಲಕ್ಕಾಗೋದಿಲ್ಲ ಅಂತ. ಯಾಕೆ ಗೆಲ್ಲಕ್ಕಾಗೋದಿಲ್ಲ ಅಂದರೆ ಇಟ್ ಮೀನ್ಸ್ ಅಲೆಕ್ಸಾಂಡರ್ನ ಹತ್ರ ಸೈನ್ಯ, ಕುದುರೆಗಳು, ಆನೆಗಳು ಕಮ್ಮಿ ಇತ್ತಂತ. ಆದರೂ ಹುಂಬು ಧೈರ್ಯ ಮಾಡಿ ಭಾರತದ ಮೇಲೆ ದಾಳಿ ಮಾಡಿದ. ಯಾಕೆ? ಒಗ್ಗಟ್ಟು, ಟೆಕ್ನಿಕ್. ನಮ್ಮಲ್ಲಿ ಒಗ್ಗಟ್ಟು ಇಲ್ಲ, ಟೆಕ್ನಿಕ್ ಒಂಚೂರು ಕಮ್ಮಿ. ಧೈರ್ಯಂ ಸರ್ವತ್ರ ಸಾಧನಂ. ಧೈರ್ಯ ಮಾಡಿದರೆ ಎಲ್ಲವೂ ಸಾಧ್ಯ, ಆ ಥರ ಕಾನ್ಸೆಪ್ಟ್. ಅಲೆಕ್ಸಾಂಡರ್ ಏನು ಮಾಡ್ತಾನೆ, ಅವರನ್ನು ಗೆಲ್ಲೋದು ಅಸಾಧ್ಯ ತಂದ್ಕೊಂಡು ಸುಮ್ಮಾಗ್ತಾನೆ. ಬಟ್ ಏನಾಗುತ್ತೆ ಆ ಯುದ್ಧದಲ್ಲಿ, ಯಾರ ಯುದ್ಧದಲ್ಲಿ? ಈ 20,000 ಪದಾತಿದಳ ಮತ್ತು 30,000 ಸೈನಿಕರು ಮತ್ತು 50 ಆನೆಗಳು ಒಳಗೊಂಡಿರ್ತಾರಲ್ಲ, ಇದ್ರ ಮೇಲೆ ದಾಳಿ ಮಾಡಬೇಕಾದ್ರೆ ಅಂಜಿಬಿಟ್ಟಿದ್ದ ಅಲೆಕ್ಸಾಂಡರ್, ಎಲ್ಲಿ ಸೋತು ಬಿಡ್ತೀನೋ ಅಂತ. ಬಟ್ ಆದರೂ ಹಂಗೂ ಹಿಂಗೂ ಮಾಡಿ ಅಲೆಕ್ಸಾಂಡರ್ ದಾಳಿ ಮಾಡಿಬಿಡ್ತಾನೆ. ಈ ದಾಳಿಯಲ್ಲಿ ಅಲ್ಲಿನ ರಾಜ ಮುಖ್ಯಸ್ಥನ ಆಗಿರ್ತಾನಲ್ಲ, ಅಸಾಕಿಯೋಗಳ ಮುಖ್ಯಸ್ಥ, ಯುದ್ಧ ಮಾಡ್ತಾ ಅಚಾನಕ್ಕಾಗಿ ಸತ್ತೋಗ್ಬಿಡ್ತಾನೆ ಪಾಪ. ಸತ್ತೋದ ತಕ್ಷಣ ಅವಾಗ ಆ ಸೈನಿಕರ ಮೇಲೆ ಇವರು ಏನೋ ಒತ್ತಡವನ್ನು ಇರ್ತಾರೆ. ಅಂದರೆ ಒತ್ತಡ ಮೀನ್ಸ್ ಅವತ್ತಿನ ಒಂದು ರಾಜ್ಯ ಸಂಸ್ಥಾನದ ಅಥವಾ ಒಂದು ರಾಜ್ಯದ ರಾಜ ಸತ್ತಂದ್ರಲ್ಲಿ ಏನಿರೋದಿಲ್ಲ. ಹಾಗಾಗಿ ಅಲ್ಲಿನ ಸೈನಿಕರಲ್ಲಿ ದಿಕ್ಕಾಪಾಲಾಗಿ ಓಡಿಬಿಡ್ತಾರೆ. ಓಡಿದ್ಮೇಲೆ ಅಲೆಕ್ಸಾಂಡರ್ ಫುಲ್ ಖುಷಿ. ಯಾಕೆ? ಯುದ್ಧನಿಗೆ ರಾಜನ ಸತ್ತು ಹೋದ, ಅದು ಅಚಾನಕ ಹೆಂಗೋ ರಾಜ ಸತ್ತು ಹೋದ ಒಟ್ಟಿನಲ್ಲಿ. ಇನ್ನು ಸತ್ತೇ ಹೋದ, ಇನ್ನು ನಮ್ಮದೇ ರಾಜ್ಯಕ್ಕೆ ಅಂತ ಅಂದ್ಕೊಂಡು ತೀರ್ಮಾನಿಸಿ ಅಲ್ಲಿನ ಅನುಯಾಯಿಗಳನ್ನೆಲ್ಲರನ್ನ ಶರಣಾಗಲಿ ತಿಳಿಸಿ ಹೇಳ್ಬಿಡ್ತಾನೆ. ಎಲ್ಲರೂ ಕೂಡ ಅಲ್ಲಿನ ಜನ ಎಲ್ಲರೂ ಅಲೆಕ್ಸಾಂಡರ್ನಿಗೆ ಶರಣಾಗ್ತಾರೆ. ಆಮೇಲೆ ಕೋಟೆ ಹತ್ತಿರ ಹೋದಾಗ ಕೋಟೆ ಬಾಗಿಲ ಲಾಕ್ ಮಾಡಿರ್ತಾರೋ, ಅಲ್ಲಿ ಕೋಟೆ ಒಳಗಡೆ 7,000 ಸೈನಿಕರ ಜೀವ ಪ್ರಮಾದಕ್ಕೆ ನೀಡಿ ಕೋಟೆ ಬಾಗಿಲು ತೆಗೆಯುವಂತೆ ಮಾಡಿದನು. ಕೋಟೆ ಬಾಗಿಲು ತೆಗೀರಿ, ಏನೂ ಮಾಡೋದಿಲ್ಲ, ನಾನು ಕೋಟೆ ಮುಚ್ಚಿ ಹಾಕೋಬಿಟ್ರೆ ನಾನು ಗೆಲ್ಲಿಕ್ಕೆ ಬಂದೇನೆ, ಗೆದ್ಕೊಂಡು ಏನು ತೊಗೋಬೇಕಂತ ತೊಗೊಂಡು ಹೋಗ್ತೀನಿ, ನಿಮಗೇನು ಮಾಡೋದಿಲ್ಲ, ತೆಗೀರಿ ಅಂತ ಅಂದ್ಕೊಂಡು ಅಲೆಕ್ಸಾಂಡರ್ ರಿಕ್ವೆಸ್ಟ್ ಮಾಡಿಕೊಂಡು ಅಥವಾ ಸಮಾಧಾನ ಮಾಡ್ಕೊಂಡು ಅವ್ರಿಗೆ ಏನೋ
ಮಂಕ್ ಬೂದಿ ಎರಚಿ ಕೋಟೆ ಬಾಗಿಲನ್ನ ತೆಗಿತಾನೆ. ಕೋಟೆ ಬಾಗಿಲು ತೆಗೆದ ತಕ್ಷಣ, ಕೋಟೆ ಅಂದರೆ ಸಣ್ಣ ಪುಟ್ಟ ಕೋಟೆ ಇರೋದಿಲ್ಲ, ಅದನ್ನು ಹೊಡಿಬೇಕಾದ್ರೆ ಸಾಕಷ್ಟು ಬೇಕು. ಈಗ ಗೊತ್ತಿರುತ್ತೆ ನಿಮಗೆ, ಚಿತ್ರದುರ್ಗದಾಗ 7 ಸುತ್ತಿನ ಕೋಟೆ, ಗೆಲ್ಲಕ್ಕೆ ಆಗೋದಿಲ್ಲ. ಗೆಲ್ಲಕ್ಕೆ ಸಣ್ಣ ರಾಜ್ಯ, ಬಟ್ ಅದನ್ನು ಈ ಕೋಟೆ ಹೊಡ್ಕೊಂಡು ಒಳಗೆ ಹೋಗೋ ದುಸ್ಸಾಹಸಗಳು ಆಗಲೇ ಇಲ್ಲ. ಅಂದರೆ ಅಂಥ ಕೋಟೆಗಳು ತೆಗೀರಿ ಅಂದ್ರೆ ನಮ್ಮ ಇವತ್ತಿನ ಮನೆಗಳೆಲ್ಲ 1 ಇಟ್ಟಿಗೆಗಳು 2 ಇಟ್ಟಿಗೆಗಳಿಂದ ಮನೆ ಕಟ್ಟಿರ್ತೀವಿ. ಒಂದು ಜೋರಾದ ಒಂದು ಬೈಕ್ ತಂದು ಗುದ್ರೂ ಮನೆ ಒಡೆದು ಹೋಗುತ್ತೆ. ಅವತ್ತಿನ ಕಾಲಕ್ಕೆ ಆನೆಗಳಿದ್ದವು, ಆನೆಗಳಿಗೂ ಕೂಡ ಬೀಳ್ತಾಯಿಲ್ಲ ಅಂದರೆ ಇಂಥ ಕೋಟೆಗಳಿರ್ತಾವೆ. ವಿಚಾರ ಮಾಡಿ. ಅಂಥ ಕೋಟೆಗಳ ಬಾಗಿಲವನ್ನು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಏನೋ ಹೇಳಿ ಕೋಟೆ ಬಾಗಿಲು ತೆಗಿಸ್ತಾರೆ. ಬಾಗಿಲು ತೆಗೆದ ನಂತರ ಅಲೆಕ್ಸಾಂಡರ್ನ ಸೈನಿಕರು ಅವನ ಮೇಲೆ ಅವರೆಲ್ಲರ ಮೇಲೆ ದಾಳಿ ಮಾಡಿಬಿಡ್ತಾರೆ. ಅಂದರೆ ದಾಳಿ ಮಾಡಿದ ತಕ್ಷಣ ಅಲ್ಲಿನ ಜನ ಭೀಕರವಾಗಿ ಭಯದಿಂದ ಅಲ್ಲಿಂದ ಇಲ್ಲಿ ಓಡು ಅಲ್ಲಿ ಓಡು ಅಂತ ಓಡಿ ಹೋಗಿ ಕೊನೆಗೆ ಅಲೆಕ್ಸಾಂಡರ್ ಎಲ್ಲವನ್ನು ವಶಪಡಿಸ್ಕೊಂಡು ಯುದ್ಧವನ್ನು ಗೆಲ್ತಾನೆ. ಅಲ್ಲಿಂದ ಅಲೆಕ್ಸಾಂಡರ್ ಹಿಂದಿಗೆ ಬಂದು ಸಿಂಧು ನದಿಯನ್ನು ಕ್ರಿಸ್ತಪೂರ್ವ 326 ಫೆಬ್ರವರಿಯಲ್ಲಿ ಕ್ರಿಸ್ತಪೂರ್ವ 326 ಫೆಬ್ರವರಿ, ಇಟ್ ಮೀನ್ಸ್ ಇದೇ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ದೋಣಿಗಳ ಸೇತುವೆಯಲ್ಲಿ ದಾಟಿದನು. ಹಿಂದೂ ಪ್ರದೇಶವನ್ನು ಅಂದರೆ ಸಿಂಧು ನದಿಯನ್ನು ದೋಣಿಗಳ ಮೇಲೆ ದಾಟಿದನು. ಇದಾದಮೇಲೆ ಅಂಬಿಯು ಅಲೆಕ್ಸಾಂಡರ್ನ ಸಾಮರ್ಥ್ಯವನ್ನು ತಿಳಿದು ತನ್ನ ರಕ್ಷಣೆಯಾಗಿ ತನ್ನ ವೈರಿ ಪುರೂರವನ್ನು ಸೋಲಿಸಲು ಅಲೆಕ್ಸಾಂಡರನ್ನು ತನ್ನ ರಾಜಧಾನಿಯಲ್ಲೇ ವಿಧೇಯಕತೆಯಿಂದ ಎದುರುಗೊಂಡನು. ಹಾಗೂ ಆಮೇಲೆ ಏನಾಗ್ತಾ ಇಲ್ಲಿ, ಅಲೆಕ್ಸಾಂಡರ್ ಅಷ್ಟೆಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನ, ಬಟ್ ಇಲ್ಲಿ ಏನಾಗೈತಿ, ಭಾರತದಲ್ಲಿ ಹೆಂಗಾದರೂ ಮಾಡಿ ತಕ್ಷಶಿಲಾ ರಾಜ ಏನಿದಾನಲ್ಲ ಅಂಬಿ, ತಕ್ಷಶಿಲೆಯ ರಾಜ ಅಂಬಿ ಅವೇನು ಮಾಡ್ತಾನೋ, ಅಲೆಕ್ಸಾಂಡರ್ನ ಸಾಮರ್ಥ್ಯವನ್ನು ನೋಡಿ ಹೆಂಗಾದರೂ ಮಾಡಿ ನನ್ನ ವೈರಿ ಯಾರೋ ಪುರುವರನ್ನು ಸೋಲಿಸಿದ್ರೆ, ಇವ್ನು ನಾವು ಸಪೋರ್ಟ್ ಕೊಟ್ಟರೆ ಅಥವಾ ನಾನು ಇವ್ನು ಸಪೋರ್ಟ್ ಕೊಟ್ಟರೆ ನನ್ನ ವೈರಿಯನ್ನು ಸೋಲಿಸ್ಬೋದು ಅಂತ. ಬಟ್ ಎಷ್ಟು ದೊಡ್ಡರಂದ್ರೆ ಮನೆ ಬಾಜಿರುವಂತಹ ಅಣ್ಣ ತಮ್ಮ ಅಥವಾ ಮನೆ ಬಾಜಿಯವರಂತ ನಮ್ಮ ಊರಿನ ವ್ಯಕ್ತಿಯನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಬೇರೆ ಕಡೆಯಿಂದ ಕರೆಸ್ಕೊಂಡಂಗಾಯಿತು. ಆ ಥರ ಅಲೆಕ್ಸಾಂಡರ್ನ ಸ್ವಾಗತ ಮಾಡ್ಕೊತಾನೆ ಯಾರು, ನಮ್ಮ ಸ್ವಾರ್ಥಿ ಜನ. ಅಂಬಿ ಕರ್ಸ್ಕೊಂಡು ಅಲೆಕ್ಸಾಂಡರನ್ನ ನಾನು ವೆಲ್ಕಮ್ ಬಾಪ, ನಮಗೆ ಬಾ, ನಿನ್ನ ಭಾರಿ ಗ್ರೇಟ್ಫುಲ್ ಇದೆಯಾ, ಬಂದುಬಿಟ್ಟು ನಮಗೆ ಸ್ವಲ್ಪ ಹೆಲ್ಪ್ ಮಾಡು, ನಿನಗೆ ಕಪ್ ಕಾಣಿಕೆಗಳನ್ನು ಕೊಡ್ತೀವಿ, ನಿನಗೆ ಏನು ಬೇಕೋ ಹೆಲ್ಪ್ಗಳನ್ನು ನಾವು ಮಾಡ್ತೀವಿ ಅಂತ ಅಂದ್ಕೊಂಡು ಕರ್ಸ್ಕೊಂಡ್ಬಿಡ್ತಾನೆ. ಇದನ್ನು ತಿಳ್ಕೊಂಡು ಅಲೆಕ್ಸಾಂಡರ್ ಫುಲ್ ಖುಷಿ. ಯಾರಾದರೂ ಮನೆಗೆ ಎತ್ತಿತಿ ಬಾ ಅಂದರೆ, ಪುಕ್ಕಟಾಗಿ ಸಿಗುತ್ತೆ ಬಾ ಅಂದರೆ, ಇದನ್ನು ಕೊಡ್ತೀನಿ ಅಂತ ಬಾ ಅಂದರೆ ಯಾರು ಬಿಡ್ತಾರೆ? ಆ ಥರ ಅಲೆಕ್ಸಾಂಡರ್ ಫುಲ್ ಖುಷಿ ಆಗ್ತಾನೆ. ಬಂದ ತಕ್ಷಣ ಅವನಿಗೆ 700 ಕುದುರೆಗಳು, 3000 ಎತ್ತುಗಳನ್ನು, 10,000 ಕುರಿಗಳನ್ನು ಕೊಟ್ಬಿಡ್ತಾನೆ. ಯಾರು? ದಡ್ಡ ಅಂಬಿ. ಎಷ್ಟು? 700 ಕುದುರೆಗಳು, 3000 ಎತ್ತುಗಳು, 10,000 ಕುರಿಗಳನ್ನು ಫ್ರೀಯಾಗಿ ತೊಗೊಂಡ್ಬಿಡಪ್ಪ. ಅವೇನಾಕೆ ಬೇಡ ಅಂತಾನೆ, ತೊಗೊಂಡ್ಬಿಡ್ತಾನೆ. ತೊಗೊಂಡಿದ್ದಾದ್ಮೇಲೆ ಅಲ್ಲಿ ರೆಸ್ಟು. ಇಷ್ಟು ಕೊಟ್ಟಿದ್ದಾನೆ ಅಂದರೆ ಮತ್ತೆ ಅಲೆಕ್ಸಾಂಡರ್ ಅವ್ನಿಗೆ ಹೆಲ್ಪ್ ಮಾಡಬೇಕು. ಇವಾಗ ಅಲೆಕ್ಸಾಂಡರ್ ಏನು ಮಾಡಬೇಕು, ಅಲೆಕ್ಸಾಂಡರ್ ಹೋಗಿ ಪುರೂರರನ್ನು ಸೋಲಿಸಬೇಕು. ಈ ವಿಚಾರ ಪುರೂರಿಗೆ ಗೊತ್ತಾಗುತ್ತೆ. ಜಿಲಂ ನದಿ ಬಳಿ ತಲುಪಿದ ಯಾರು? ಅಲೆಕ್ಸಾಂಡರ್. ಜಿಲಂ ನದಿ ಅದು ಯಾಕೆ ಬಂತಂತ ಗೊತ್ತಾ? ಬರೀ ನದಿಯನ್ನು ದಾಟಿದಕ್ಕೋಸ್ಕರ ಜಿಲಂ ನದಿ ಅಂತ ಹೆಸರು ಬರುತ್ತೆ. ಇದಕ್ಕಿಂತ ಮುಂಚೆ ಅದಕ್ಕೆ ಏನಂತಾರೆ, ಹೈಡಾಸ್ಪೆಸ್ ಅಂತ ಕೂಡ ಕರೀತಾರೆ. ಅದು ಜಿಲಂ ನದಿ ಆಯಿತು. ಪುರರನ್ನು ಸೋಲಿಸಲಿಕ್ಕೆ ಜಿಲಂ ನದಿಯನ್ನು ದಾಟಿಕೊಂಡು ನದಿಯನ್ನು ಎದುರು ದಂಡೆಗೆ ಮೇಲೆ ಪಾಶ್ಚಾತ್ಯ ದೇಶದ ದಾಳಿಕಾರರಿಂದ ದೇಶವನ್ನು ರಕ್ಷಿಸಲು ಪುರರಿಗೆ ಬರ್ತಿದ್ದಾರೆ ಶತ್ರುಗಳು, ರಕ್ಷಣೆ ಮಾಡಬೇಕು. ಯಾಕೆ ರಕ್ಷಣೆ ಮಾಡಬೇಕು? ದೇಶವನ್ನು ರಕ್ಷಣೆ ಮಾಡಬೇಕು. ನೇರವೋ ಪ್ರತ್ಯಕ್ಷವೋ ಹೆಂಗೋ ಗೊತ್ತಿಲ್ಲ, ಕಾಶ್ಮೀರ ಇರಲಿಲ್ಲ ಅಂದಿದ್ರೆ, ಕಾಶ್ಮೀರದ ಬೆಟ್ಟ ಗುಡ್ಡಗಳು, ಕಣಿವೆಗಳು, ದಿನ್ನಿಗಳು ಇರದಿದ್ದರೆ ಭಾರತ ಇವತ್ತು ಊಟಕ್ಕೂ ಕೂಡ ಭಾಳ ಪರದಾಡಬೇಕಾಗ್ತಿತ್ತು. ಬರೀ ಬೆಟ್ಟಗಳಿದಾವೆ ತಂದುಕೊಂಡೆ ಇಷ್ಟು ನಾವು ಶಾಂತವಾಗಿರೋದು. ಅಷ್ಟೆಲ್ಲ ದಾಳಿಗಳು ಏನೇನೋ ಆದರೂ ಈ ಪ್ರೆಸೆಂಟ್ ಆಗ್ತಾಯಿದ್ರು ಕೂಡ
ಬೆಟ್ಟಗಳಿದಾವೆ ಅಂದ್ಕೊಂಡು ಯಾರು ಹತ್ರ ಬರ್ತಿಲ್ಲ, ಅಥವಾ ಯಾರೊಂದು ಹತ್ತಿ ಹಿಡಿಬೇಕಾದ್ರೆ ಜೀವಗಳೇ ಹೋಗ್ತಾವೆ. ಅವೆಲ್ಲ ಒಂದು ಗಾಡ್ ಗಿಫ್ಟ್. ಅಲೆಕ್ಸಾಂಡರ್ನ ಎದುರಿಸ್ಬೇಕು ಅಂತ ಅಂದ್ಕೊಂಡು ಯಾರು ನಿಂತಿರ್ತಾರೋ? ಪುರವ. ಅಂದರೆ ದೇಶವನ್ನು ರಕ್ಷಣೆ ಮಾಡಬೇಕು, ಒಳಗಡೆ ಬಿಡಂಗಿಲ್ಲ ಅಂಥವ್ರಿಗೆ ದೇಶ ಭಕ್ತರು. ಅಲೆಕ್ಸಾಂಡರ್ನ ತಡಿಬೇಕಷ್ಟೇ, ಅಲ್ಲಿ ಒಳಗಡೆ ಬಿಡಬಾರ್ದು ಅಂತ ಅಂದ್ಕೊಂಡು 50,000 ಕಾಲ್ದಳ, 30,000 ಅಶ್ವದಳ, 1000 ರಥಗಳು ಮತ್ತು 200 ಆನೆಗಳನ್ನು ಒಳಗೊಂಡ ಬೃಹತ್ ಸೈನ್ಯ ಅಲೆಕ್ಸಾಂಡರ್ನನ್ನು ನೋಡ್ತಾ ಇತ್ತು. ಬರಲಿ, ಬಂದ್ಬಿಟ್ಟು ಗುದ್ಬಿಟ್ಟು ಕಳಿಸಿಬಿಡೋಣ ಅಂತ ಅಂದ್ಕೊಂಡು ಪುರವ ಇಷ್ಟೆಲ್ಲ ಕಾಯ್ತಾ ಇದ್ದ. ಎಷ್ಟು? 50,000 ಕಾಲ್ದಳ, 30,000 ಅಶ್ವದಳಗಳು ಮತ್ತು 1000 ರಥಗಳು, 200 ಆನೆಗಳನ್ನು ಒಳಗೊಂಡು ಬೃಹತ್ ಸೈನ್ಯ ಇತ್ತು. ಪುರವ್ರು ಕಾಯ್ತಾಯಿದ್ರು. ಬಾ ನೋಡ್ಕೊಂಬಿಡ್ತೀನಿ, ಏನು ಮಾಡ್ತೀಯ ಎತ್ತ ಏನು ಅಂತ ಅಂದ್ಕೊಂಡು ಆತನನ್ನು ದಾರಿಯನ್ನು ಕಾಯ್ತಾ ಕೂತಿದ್ರು. ಇಷ್ಟೆಲ್ಲ ಆಗಬೇಕಾದ್ರೆ ಹರಿಯುತ್ತಿರುವ ನದಿಯನ್ನು ದಾಟುವುದು ಅಲೆಕ್ಸಾಂಡರ್ನಿಗೆ ಅಸಾಧ್ಯವಾಗಿ ಕಂಡ್ಕೊಂಡ್ಬಿಡುತ್ತೆ. ಯಾವುದು? ಜಿಲ್ಲಂ ನದಿ ತುಂಬ ಹರಿತಾ ಇರುತ್ತೆ. ನದಿಯನ್ನು ದಾಟೋದು ಈಸಿ ಇರೋದಿಲ್ಲ. ಇದೆಲ್ಲ ಆದಮೇಲೆ ಪೌರವನ ಸೈನ್ಯದ ಗಮನವನ್ನು ಸೆಳೆಯುತ್ತಾ, ಅಂದರೆ ಪೌರವ ನಮ್ಮನ್ನು ನೋಡಾಕತ್ತಾರೋ ಅಂತ ಅಂದ್ಕೊಂಡು ಅವ್ರ ಸೈನ್ಯವನ್ನು ಸೆಳೆಯುತ್ತಾ ಇವನು ಸ್ವಲ್ಪ ಏನು ಮಾಡ್ತಾನೋ ಸ್ವಲ್ಪ ಪ್ರಮಾಣ ಸೈನ್ಯವನ್ನು ನೀರಿಗೆ ಇಳಿಸಿಬಿಡ್ತಾನೆ, ಅಂದರೆ ನೀರನ್ನು ದಾಟಬೇಕಂತ ಅಂದ್ಕೊಂಡು. ಇನ್ನು ಅರ್ಧ ಉಳಿದ ತುಕುಟಿಯನ್ನು ಕಾಡಿನ ಮೂಲಕ ವಾಪಸ್ ರಿಟರ್ನ್ ಬರಲಿಕ್ಕೆ ಹೇಳ್ತಾನೆ. ಅಲೆಕ್ಸಾಂಡರ್ನು ನದಿ ದಾಟಿದ ಪ್ರದೇಶ, ಅಂದ್ರೆ ಈ ಪುರವರನ್ನ ಸೋಲಿಸ್ಲಿಕ್ಕೆ ಅಂತ ನದಿಯನ್ನು ದಾಟ್ತಾನಲ್ಲ, ಆ ನದಿಯನ್ನು ದಾಟಿದ ಪ್ರದೇಶವನ್ನು ಜಿಲ್ಲಂ ಅಂತ ಕರೀತಾರೆ, ಅಥವಾ ಜಿಲ್ಲಂ ಪಟ್ಟಣವೆಂದು ಕೂಡ ಕೆಲವರ ಅಭಿಪ್ರಾಯ. ಮತ್ತು ಕೆಲವರು ಅದನ್ನು ಜಲಲಪುರ ಅಂತಲೂ ಕೂಡ ಕರೀತಾರೆ. ಜಲಲಪುರ ಅಥವಾ ಜಿಲ್ಲಂ ಪಟ್ಟಣ ಅಥವಾ ಜಲಲಪುರ ಅಂತಲೂ ಕೂಡ ಕರೀತಾರೆ. ನೋಡಬೇಕು, ಯುದ್ಧಗಳು ನದಿಯನ್ನು ದಾಟೋದ್ರಲ್ಲೇ ಸಾಕಷ್ಟು. ಈ ಇಮ್ಮಡಿ ಪುಲಿಕೇಶಿ, ವಿಜಯನಗರ ಸಾಮ್ರಾಜ್ಯ, ಕೃಷ್ಣಾ ನದಿ, ಕಾವೇರಿ, ನರ್ಮದಾ, ಈ ನದಿಗಳಲ್ಲಿ ದಾಟಬೇಕಾದ್ರೆ ಅರ್ಧ ಯುದ್ಧಗಳೇ ಮುಗಿದಿರೋದು ಬರೀ ನದಿಗೆ. ಯಾಕಂದ್ರೆ ತುಂಬ ಹರಿಯುವಂಥ ನದಿಗಳವಾಗೆಲ್ಲ ಹರಿಬೇಕಾದ್ರೆ ಸೈನಿಕರ ಆಚೆ ಕಡೆ ದಾಟಿ ಹೋಗ್ಬೇಕಾದ್ರೆ ಆನೆಗಳ ಸಮೇತನೂ ಒಯ್ಯುವಂಥ ನದಿಗಳು ಆ ಕಡೆ, ಅಂದರೆ ಅಷ್ಟು ರಭಸವಾಗಿ ಹರಿಯುವಂಥ ನದಿ. ಅಲ್ಲೇ ಅರ್ಧ ಯುದ್ಧ ಸೋತಿ ಗೆದ್ದಿರುವಂಥ ಉದಾಹರಣೆಗಳಿದಾವೆ. ಇದನ್ನು ನೋಡಿದಂತಹ ಪುರವ ಏನು ಮಾಡ್ತಾನೋ, ಅರ್ಧ ಸೈನ್ಯ ಕಾಡಿನಿಂದ ಬರ್ತಿದೆ, ಇನ್ನು ಅರ್ಧ ಸೈನ್ಯ ನೀರಲ್ಲಿ ಇಳ್ಕೊಂಡು ಬರ್ತಿದೆ. ಪುರವನಿಗೆ ಗೊತ್ತಾಗುತ್ತೆ. ಇದನ್ನು ನೋಡಿಕೊಂಡು ಪುರವನ ತನ್ನ ಮಗನನ್ನು ಏನು ಮಾಡ್ತಾನೆ ಅಂದ್ರೆ 2,000 ಅಶ್ವ ಸೈನ್ಯವನ್ನು ಕೊಟ್ಟು 120 ರಥಗಳನ್ನು ಕೊಟ್ಟು ಏನು ಮಾಡ್ತಾನೆ ಅಂದ್ರೆ ಆತನನ್ನು ಎದುರಿಸಲಿಕ್ಕೆ ಕಳಿಸಿಬಿಡ್ತಾನೆ. ಅವನು ಎರಡು ಕಡೆ ಬರ್ತಿದ್ದಾನೆ ದಿಕ್ಕಲ್ಲಿ, ನಾವು ಒಂದೇ ಕಡೆ ನಿಂತ್ಕೊಂಡಿದ್ದೀವಿ, ಸೈನ್ಯ ನಮ್ದು ಇಲ್ಲಿ ನಿಂತಿದೆ, ಅವನು ಹಿಂಗೂ ಬರ್ತಿದ್ದಾನೆ ಮತ್ತು ಆ ಕಡೆಯಿಂದನೂ ಬರ್ತಿದ್ದಾನೆ, ಅವನನ್ನು ಎದುರಿಸಲಿಕ್ಕೆ ಅಂತ ತನ್ನ ಮಗನನ್ನು ಕಳಿಸ್ತಾ ಸರಿ. ತಪ್ಪೇನಾಗುತ್ತೆ ಅಂದರೆ ಇಲ್ಲಿ ಪೌರವನು ಮಾಡಿದ್ದ ತಪ್ಪೇನಾಗ್ತೈತೆ ಅಂದ್ರೆ, ಅಗಾಧ ಸೈನ್ಯ ಐತೆ, ಅವನ ಹತ್ರ ಸಿಕ್ಕಾಪಟ್ಟೆ ಸೈನ್ಯ ಐತೆ, ಆದ್ರೆ ಅಲೆಕ್ಸಾಂಡರ್ ದಾಳಿ ಮಾಡೋ ತನಕ ಸುಮ್ಮನೆ ಇರ್ತಾನೆ. ಅಲೆಕ್ಸಾಂಡರ್ ದಾಳಿ ಮಾಡಬೇಕು, ಆಮೇಲೆ ನಾನು ದಾಳಿ ಮಾಡೋ ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಾನೆ. ಅವ್ರು ದಾಳಿ ಮಾಡಿದ್ದಾದಮೇಲೆ ಇವನು ದಾಳಿ ಮಾಡಲಿಕ್ಕೆ ಅವಕಾಶ ಕೊಡ್ತಾನೆ ಸೈನಿಕರಿಗೆ. ಅಲ್ಲಿ ತನಕ ಮುಟ್ಟಕ್ಕೆ ಹೋಗ್ಬಿಟ್ರಪ್ಪ ಅಂತ, ಅಂದ್ರೆ ಸಹಿಷ್ಣುತೆ ಭಾವನೋ ಅಥವಾ ಮಾನವೀಯ ಮೌಲ್ಯನೋ ಅಥವಾ ಬಂದು ಸುಮ್ಮನೆ ಏನೋ ಮಾತಾಡಿ ಹೋಗ್ತಾನೋ ಬಂಡ ಧೈರ್ಯನೋ ಏನೋ ಇತ್ತು. ಅದಾದಮೇಲೆ ಅಲೆಕ್ಸಾಂಡರ್ ಬರ್ತಾನೆ, ಬಂದಾದಮೇಲೆ ಯುದ್ಧ ಸ್ಟಾರ್ಟ್. ಆದರೆ ಭಾರತದ ಸೈನಿಕರಿಗೆ ಏನಾಗಿತ್ತು, ಬರ್ಚಿ ಥರ ಇರುತ್ತಲ್ಲ ಒಗೆಯೋದು, ಅದ್ರ ಹಿಂದ್ಗಡೆ ದಿನ ಅಲ್ಲಿ ಸಾಕಷ್ಟು ಮಳೆ ಆಗಿಬಿಟ್ಟಿರ್ತೈತಿ. ಸಾಕಷ್ಟು ಮಳೆ ಆದ ಮೇಲೆ ಭಾರತೀಯ ಸೈನಿಕರೇ ಓಡಾಡಿ ಬರ್ಚಿಯನ್ನು ಎಸೆಯೋ ಥರ ಆಗೋದಿಲ್ಲ, ಕೆಸರಾಗಿರ್ತೈತೆ ಎಲ್ಲ ಸಿಕ್ಕಾಪಟ್ಟೆ. ಆಮೇಲೆ ಅಂಥದ್ದು ಟೈಮಲ್ಲಿ ರಥಗಳು ಓಡೋಕ್ಕೆ ಆಗೋದಿಲ್ಲ, ಕುದುರೆಗಳು ಓಡೋಕ್ಕೆ ಆಗೋದಿಲ್ಲ, ಅಂದರೆ ಕುದುರೆಗಳು ರಥವನ್ನು ತೊಗೊಂಡು ಜಗ್ಲಿಕ್ಕೆ ಆಗೋದಿಲ್ಲ, ರಥನೂ ಆಗೋದಿಲ್ಲ. ಸೈನಿಕರಿಗೆ ಪ್ರಾಬ್ಲಮ್ ಆಯಿತು. ಇದಾದಮೇಲೆ ಸೈನಿಕರು ತಮ್ಮ ಬಲಿಷ್ಠವಾದ ಬಾಣಗಳನ್ನು ಕೆಸರಲ್ಲಿ ನಿಂತು ಗುರಿಯಿಟ್ಟು ಪ್ರಯೋಗಿಸಲು ಸಾಧ್ಯ ಆಗಲಿಲ್ಲ. ಕೆಸರಿನ ನಿಂತ್ಕೊಂಡು ಯುದ್ಧ ಮಾಡೋಕ್ಕೆ ಸೈನಿಕರಿಗೆ ಆಗಲೇ ಇಲ್ಲ ಅಂತ ಹಂಗೂ ಹಿಂಗೂ ಮಾಡಿ ಪೌರವನ ಸೆರೆ ಹಿಡಿದು ಬಿಡ್ತಾರೆ. ಪೌರವ ಸೋತ್ಬಿಡ್ತಾನೆ. ಯಾರಿಗೆ? ಅಲೆಕ್ಸಾಂಡರ್. ಅಷ್ಟು ದೊಡ್ಡ ಸೈನ್ಯ ಇದ್ಕೊಂಡ್ರು ಕೂಡ ಏನು ತೊಂದರೆ ಆಗಿತ್ತಂದ್ರೆ, ನಮ್ಮಲ್ಲಿ
ಯುದ್ಧದ ತರಬೇತಿ ಕೌಶಲ್ಯಗಳಿರಲಿಲ್ಲ. ಡಿಫ್ರೆಂಟಾಗಿ ಯುದ್ಧ ಮಾಡೋದು. ಒಟ್ಟಿನ ಬರ್ಜಿ ತೊಗೊಂಡ್ರೆ ಯುದ್ಧ ಮಾಡಿದ್ರೆ, ಕತ್ತಿ ತೊಗೊಂಡ್ರೆ ಯುದ್ಧ ಮಾಡಿದ್ರೆ ಅಂತ. ಇವೆಲ್ಲ ಇತಿಹಾಸದಲ್ಲಿ ಭಾಳ ದೊಡ್ಡ ಆಘಾತಗಳು. ಹೊಸ ಹೊಸ ಪ್ರಯತ್ನಗಳು ಯಾವ ರಾಜರು ಮಾಡಲಿಲ್ಲಪ್ಪ. ಕೆಲವೊಂದಿಷ್ಟು ಮಾಡಿದರು, ಅಮೇಝಿಂಗ್. ಅವು ನೋಡೋಣ, ಕತೆಗಳು ಬಂದಾಗ ಹೇಳೋಣ. ಯುದ್ಧ ನೌಕೆಗಳನ್ನು ಮಾಡಿದ್ರು, ಆಕಾಶದಲ್ಲಿ ಹಾರಿ ಯುದ್ಧವನ್ನು ಮಾಡುವಂಥದ್ದು ಪ್ಲ್ಯಾನ್ಗಳು ಕೂಡ ಮಾಡಿದರು. ಆಮೇಲೆ ತೋಪುಗಳು, ಮದ್ದನ್ನು ಹಾಕಿ ಢಮ್ ಅನಿಸುವಂಥ ತೋಪುಗಳನ್ನು ಕೂಡ ಕಂಡುಹಿಡಿದ್ರು ಕೆಲವೊಂದಿಷ್ಟು ರಾಜರು. ಬಟ್ ಡಿಫ್ರೆಂಟಾಗಿ ಅಷ್ಟೇ ಮಾಡಿದರೂ ಕೂಡ ಅದೇ ಯುದ್ಧ ಕೌಶಲ್ಯ. ಕತ್ತಿ ತೊಗೊಳ್ಳೋದು, ಯುದ್ಧ ಮಾಡೋದು. ಕತ್ತಿ ತೊಗೊಳ್ಳೋದು, ಕಚಾಕ್ ಫಿನಿಶ್, ಕಚಾಕ್ ಅನಿಸ್ಬಿಡೋದು ಅಷ್ಟೇ. ಯುದ್ಧಗಳು ಮಾಡಿರೋದು ಬೇರೆ ಥರ ಡಿಫ್ರೆಂಟ್ ಇದ್ದವು. ಬಂದೂಕುಗಳು ಬ್ರಿಟಿಷರು ಬಂದಾಗ ಮೇಲೇನೆ ಭಾಳ ಸೋತಿರೋದು. ಇರಲಿ. ಇದಾದಮೇಲೆ ಪೌರವನ ಏನು ಮಾಡ್ತಾರೋ, ಸೆರೆ ಹಿಡಿತಾರೆ. ಪೌರವನ ಸೆರೆ ಹಿಡಿದ್ಮೇಲೆ ಆಗ ಪೌರವನ ಮೇಲೆ 9 ತೀವ್ರ ಗಾಯಗಳು, ಅಂದರೆ ಇಟ್ ಮೀನ್ಸ್ ಬಾಣಗಳೇನೋ ಕೂತಿರ್ತಾವೇನೋ. 8 ತಾಸು ಯುದ್ಧ ಮಾಡಿರ್ತಾನೆ. ಈ ಯುದ್ಧದಲ್ಲಿ 12,000 ಸೈನಿಕರು ಸತ್ತೋಗ್ತಾರೆ. 9,000 ಸೈನಿಕರ ಸೆರೆಯಾಳಾಗಿ, ಅಂದರೆ ಅರೆಸ್ಟ್ ಆಗಿ ಕೊಡ್ತಾರೆ. ಇದನ್ನು ಕಂಡು ಅಲೆಕ್ಸಾಂಡರ್ ಫುಲ್ಲು ಖುಷಿ ಆಗಿಬಿಡ್ತಾನೆ. ಪೌರವ್ ಇಷ್ಟು ದೊಡ್ಡ ಸೈನ್ಯ, ಅವನು ಹಿಡಿದು ಬಿಟ್ಟಿವಿ, ಅವನು ಹಿಡಿದು ಎಲ್ಲ ನಮ್ಮದೇ ಅನ್ನೋ ಥರ. ಅಲೆಕ್ಸಾಂಡರ್ನ ಹತ್ರ ಪೌರವನ ಸೆರೆ ಹಿಡಿದಿರ್ತಾರೆ. ಟೆಂಟ್ ಹಾಕಿರ್ತಾರಲ್ಲ, ಆ ಟೆಂಟಲ್ಲಿ ಪೌರವನ್ನ ಕರ್ಕೊಂಬರ್ತಾರೆ. ಕರ್ಕೊಂಬಂದಾದ ತಕ್ಷಣ ಪೌರವ ಏನು ಹೇಳ್ತಾನೋ, ಪೌರವನ್ನ ತಂದು ಮಂಡಿ ಉರ್ಸಿ ಕೂಡ್ತಾರೆ. ಅಂದರೆ ಒಂದು ಸನ್ನಿವೇಶ. ಅಲೆಕ್ಸಾಂಡರ್ ಕೂತಿರ್ತಾನೆ, ಇಲ್ಲ ಸಿಂಹಾಸನ ಮೇಲೆ ಅಥವಾ ಕುರ್ಚಿ ಮೇಲೆ ಕೂತಿರ್ತಾನೆ. ಆ ಪೌರವ ಬಂದು ಕೆಳಗಡೆ ಕೂಡ್ತಾನೆ. ಅಲೆಕ್ಸಾಂಡರ್ ಕೇಳ್ತಾನೆ, ನೀನು ಈಗ ನನ್ನ ಸೆರೆಯಲ್ಲಿದ್ದೀಯೇ, ನಾನು ನೀನು ಯಾವ ಥರ ಟ್ರೀಟ್ ಮಾಡಬೇಕೀಗ? ಪೌರವ ಹೇಳ್ತಾನೆ ಅವಾಗ, ದಿಟ್ಟತನ, ನನ್ನನ್ನು ರಾಜನಂತಲೇ ನೋಡಬೇಕು ನೀನು. ನಾನು ರಾಜನೇ, ಸೋತಿರ್ಬೋದು, ಬಟ್ ನಾನು ರಾಜನ ಥರ ನೀನು ಟ್ರೀಟ್ ಮಾಡಬೇಕು ಅಂತ ಧೈರ್ಯದಿಂದ ಹೇಳ್ತಾನೆ. ಈ ಮಾತನ್ನು ಕೇಳಿದ ಅಲೆಕ್ಸಾಂಡರ್ ಖುಷಿ ಅಥವಾ ಅವನ ಅಪ್ರತಿಮ ಶೌರ್ಯವನ್ನು ಕಂಡಂತಹ ಹುಮ್ಮಸ್ಸಿನಿಂದ ರಣರಂಗದಲ್ಲಿ ಅಷ್ಟೆಲ್ಲ ಹೊರಟಿರ್ತಾನಲ್ಲ, ಈ ದಿಟ್ಟತನ ನೋಡಿ ಆ ಮಾತಿಗೆ ಅಲೆಕ್ಸಾಂಡರ್ ಪೌರವನ ಉತ್ಸಾಹ, ಅವನಲ್ಲಿ ಶ್ರದ್ಧೆಯನ್ನು ನೋಡಿ ಅವನನ್ನು ಗೌರವಿತವಾಗಿ ಸನ್ಮಾನಿಸಿ ಇಡೀ ಸಾಮ್ರಾಜ್ಯ ವಾಪಸ್ ಬಿಟ್ಟು ಕೊಟ್ಬಿಡ್ತಾನೆ. ಅಂದರೆ ಪೌರವನಿಗಿರುವಂಥ ಧೈರ್ಯ ಹೆಂಗಿತ್ತು, ಸಾಯ್ತೀನಿ ಅಂತ ಗೊತ್ಕೊಂಡು ಇದ್ಕೊಂಡ್ರು ಕೂಡ ಪೌರವ ಏನು ಮಾಡಾಕತ್ತಿದ್ದ, ಧೈರ್ಯದಿಂದ ಮಾತಾಡಿದಲ್ಲ. ಅದು ಈ ಅಲೆಕ್ಸಾಂಡರ್ಗೆ ಇಷ್ಟ ಆಗುತ್ತೆ. ನೀನು ಹಿಂಗೆ ಮಾತಾಡಿದೆಯಾ, ನೀನು ಭಾರಿಯಪ್ಪ, ತೊಗೊಂಡ್ಬಿಡು ಸಾಮ್ರಾಜ್ಯ ವಾಪಸ್, ಬೇಡ ನನಗೆಲ್ಲ ಅಂದ್ಕೊಂಡು ವಾಪಸ್ ಅವನಿಗೆ ಕೊಟ್ಬಿಡ್ತಾನೆ. ಇಷ್ಟೆಲ್ಲ ಕೊಟ್ಟಾದಮೇಲೆ ಅಲೆಕ್ಸಾಂಡರ್ ವಾಪಸ್ ಹೋಗೋದಿಲ್ಲ, ಮತ್ತೆ ಒಳಗಡೆ ಹೋಗಬೇಕು ಅಂತ ಅಂದ್ಕೊಂಡು ಆ ಪೌರವನ್ನ ಅಲ್ಲೇ ಬಿಟ್ಕೊಂಡು ಚಿನಾಬ್ ನದಿಯನ್ನು ದಾಟಿ ಗೌಸಯ ಪ್ರಾಂತ್ಯದಲ್ಲಿ ಪ್ರವೇಶಿಸಿ 37 ನಗರಗಳನ್ನು ವಶಪಡಿಸಿಕೊಂಡನು. ಗೌಸ ಪ್ರಾಂತ್ಯ ಅನ್ನೋದು, ಅಲ್ಲಿ ಹೋಗಿ ಅಲೆಕ್ಸಾಂಡರ್ 37 ನಗರಗಳನ್ನು ವಶಪಡಿಸಿಕೊಳ್ತಾನೆ. ನಂತರ ರಾವಿ ನದಿಯನ್ನು ದಾಟಿ ಕತಾಯ ಎಂಬ ಚಿಕ್ಕ ಬುಡಕಟ್ಟಿನ ಜನಾಂಗದ ಮೇಲೆ ದಾಳಿ ಮಾಡಿದನು. ರಾವಿ ನದಿ ಇತಿಹಾಸ ಭಾಳ ಓದಿದರೆ ಗೊತ್ತಿರುತ್ತೆ. ರಾವಿ ನದಿ ಅದನ್ನು ದಾಟಿ ಕಯಾತ್ ಬುಡಕಟ್ಟು ಜನರನ್ನ ಮೇಲೆ ದಾಳಿ ಮಾಡ್ತಾನೆ. ಆವಾಗ ಈ ದಾಳಿಯನ್ನು ಎದುರಿಸಲಿಕ್ಕೆ ಸ್ವಲ್ಪ ಅಲೆಕ್ಸಾಂಡರ್ನಿಗೆ ಕಷ್ಟ ಆಗುತ್ತೆ. ಆವಾಗ ಯಾರು ಸೆರೆ ಸಿಕ್ಕಿರ್ತಾನಲ್ಲ, ಅವ ಏನು ಮಾಡ್ತಾನೆ, ಇವನಿಗೆ 5,000 ಸೈನಿಕರನ್ನು ಈ ದಾಳಿಯನ್ನು ಹಿಮ್ಮೆಟ್ಟಿಸಿಕ್ಕೆ ಹೆಲ್ಪ್ ಮಾಡ್ತಾನೆ ಪೌರವ. ನೆಕ್ಸ್ಟ್ ಇಲ್ಲಿ ಈ ಬುಡಕಟ್ಟು ಜನಾಂಗನ ಎದುರಿಸ್ಬೇಕಾದ್ರೆ ಇಲ್ಲಿ 17,000 ಸೈನಿಕರು ಮತ್ತು 7,000 ಜನ ಸೆರೆ ಸಿಗ್ತಾರೆ. ಅಲ್ಲಿ ಕೂಡ 17,000 ಸೈನಿಕರು ಮತ್ತು 7,000 ಜನ ಸೆರೆ ಸಿಗ್ತಾರೆ. ನಂತರ ಅಲೆಕ್ಸಾಂಡರ್ ಬಿಯಾಸ್ ನದಿಯನ್ನು ದಾಟಿ ಗಂಗಾ ನದಿ ಕಣಿವೆಯನ್ನು ಹೋಗುತ್ತಾ ಅಭಿಲಾಷೆ ಹೊಂದಿದನು. ಇದನ್ನೆಲ್ಲ ದಾಟ್ಕೊಂಡು ಬಿಯಾಸ್ ನದಿಯನ್ನು ದಾಟ್ಕೊಂಡು ಜೀಲಂ ನದಿ ದಾಟ್ಕೊಂಡು ಬರ್ತಾನು. ಆಮೇಲೆ ಕಯಾತ್ ಎಂಬ ಬುಡಕಟ್ಟು ಜನಾಂಗನ ಬರ್ತಾನು. ಆಮೇಲೆ ಚಿನಾಬ್ ನದಿಯನ್ನು ದಾಟ್ಕೊಂಡು ಬಿಯಾಸ್ ನದಿಯನ್ನು ದಾಟಿಕೊಂಡು ಗಂಗಾ ನದಿ ಕಣಿವೆಯತ್ತ ಹೋಗುವ ಅಭಿಲಾಷೆ ಹೊಂದಿದನು. ಆಸೆ ಮನುಷ್ಯನಿಗೆ ಗೆಲ್ಲಬೇಕು ಅಂತ ಭಾರತ ಕಡೆ ಬರ್ತಾ ಇಲ್ಲ, ಇನ್ನೂ ಏನೋ ಇದೆ ಅಂತ ಅಂದ್ಕೊಂಡು ಆಸೆಗಳ ಮೇಲೆ ವಾಪಸ್ ಹೋಗದೆ ಭಾರತದ ಮೇಲೆ ಬರ್ತಿರ್ತಾನೆ. ಇದನ್ನೆಲ್ಲ ನೋಡ್ಕೊಂಡು ಬಂದಿರುವಂತಹ ಅಲೆಕ್ಸಾಂಡರ್ನ ಸೈನಿಕರಿಗೆ ಸಿಕ್ಕಾಪಟ್ಟೆ ರೆಸ್ಟೇ ಇಲ್ಲ. ಅವ್ರಿಗೆ ಯುದ್ಧ ಮಾಡ್ತಿದ್ದಾರೆ, ಯುದ್ಧ ಮಾಡಬೇಕಾದ್ರೆ ರೆಸ್ಟ್ ಇಲ್ಲ. ಸೈನಿಕರು ಸಾಕಾಗಿದೆ, ಪೇಮೆಂಟ್ ಇಲ್ಲ, ವಾಪಸ್ ಊರಿಗೆ ಹೋಗೋಕ್ಕಾಗ್ತಿಲ್ಲ. ಹೀಗೆಲ್ಲ ಆಗಿ ಸೈನಿಕರು ದಂಗೆ ಎದ್ಬಿಡ್ತಾರೆ. ಯಾರಿಗೂ
ಅಲೆಕ್ಸಾಂಡರ್ ವಿರುದ್ಧನೇ. ನಾವೆಲ್ಲ ಯುದ್ಧ ಮಾಡೋದಿಲ್ಲಪ್ಪ, ನಮಗೆಲ್ಲ ಸರಿಯಾಗಿ ಊಟ ಇಲ್ಲ, ನಮಗೆ ಸರಿಯಾಗಿ ನಿದ್ದೆ ಇಲ್ಲ, ಎಷ್ಟೋ ಜನ ಸೈನಿಕರು ಅಲ್ಲೇ ಬಿಟ್ಟು ಬಂದಿದ್ದೀವಿ, ಎಷ್ಟೋ ಜನ ಸೈನಿಕರು ಸತ್ತೋದ್ರು, ರೋಗಗಳು ಬಂದವು, ನಮಗೆಲ್ಲ ಮುಂದೆ ಆಗೋದಿಲ್ಲ. ಇದನ್ನೆಲ್ಲ ಮಾಡ್ಕೊತ ಬರಬೇಕಾದ್ರೆ ಮುಂದೆ ಏಷ್ಯಾ ಭಾಗದಲ್ಲಿ ಭಾಳಷ್ಟು ಜನರು ಬಿಟ್ಟು ಬಂದಿದ್ದೀವಿ, ಸತ್ತಿದ್ದಾರೆ, ರೋಗಗಳು ಬಂದಿದೆ, ಎಲ್ಲ ಅಂದ್ಕೊಂಡು ಕಾರಣಗಳಿಂದ ಪೌರವನ ಜೊತೆ ಯುದ್ಧ ಮಾಡಿರ್ತಾರಲ್ಲ, ಅಲ್ಲೇ ಉತ್ಸಾಹ ಕಳೆದೋಗಿರುತ್ತೆ. ನಾವೇನು ವಾಪಸ್ ಊರಿಗೆ ಹೋಗ್ಲಿಕ್ಕಿಲ್ಲೇನೋ ಅನ್ನೋ ಭಯ, ಹಾಗಾಗಿ ಉತ್ಸಾಹ ಕಳ್ಕೊಂಡಿರ್ತೈತೆ. ಮೊದಲನೇ ಬಾರಿಗೆ ಭಾರತೀಯ ಸೈನಿಕರ ಶೌರ್ಯ ಮತ್ತು ಧೈರ್ಯವನ್ನು ಕಂಡಿದ್ದು ಭಾರತದ ಇನ್ನೂ ಒಳಭಾಗಕ್ಕೆ ಅವರು ಹೋಗಲು ಮನಸ್ಸು ಮಾಡಲಿಲ್ಲ. ಆಲ್ರೆಡಿ ಇಲ್ಲಿ ಗೆದ್ದಿದ್ದಾರೆ, ಸೈನಿಕರ ಶಕ್ತಿ ಧೈರ್ಯ ನೋಡಿದಾರೆ. ಬಟ್ ಸಣ್ಣ ಪುಟ್ಟದ ಏನು ಬುಡಕಟ್ಟು ಜನಾಂಗ, ಗಡಿ ಜನಾಂಗದಲ್ಲೇ ಗೆದಿಬೇಕಾದ್ರೆ ಇಷ್ಟೆಲ್ಲ ಕಷ್ಟ ಆಗಿದೆ. ಒಳಗಡೆ ಬೃಹತ್ ಸೈನ್ಯಗಳಿದ್ದಾವೆ. ಎಂಥರದಾರ, ಭಾರತದ ಒಳಗಡೆ ಹೋಗ್ಬೇಕಿನ್ನ, ಭಾರತದ ಗಡಿಯಲ್ಲೇ ಇದೆಲ್ಲ ನಡೀತಾ ಇರೋದು. ಭಯ, ಹಾಗಾಗಿ ಸೈನಿಕರೆಲ್ಲ ಒಳಗೆ ಹೋಗಕ್ಕೆ ಮನಸ್ಸು ಮಾಡಲಿಲ್ಲ. ಹೋಗ್ಬೇಕಾದ್ರೆ ಏನಿತ್ತು, ಮುಂದ್ಗಡೆ ಮರಳುಗಾಡನ್ನು ದಾಟ್ಕೊಂಡು ಹೋಗ್ಬೇಕು. ಒಟ್ಟ ಆಗೋದಿಲ್ಲಪ್ಪ ಅಂತ ಅಂದ್ಕೊಂಡು ಸೈನಿಕರು ಇದ್ದದ್ದು ಅಲೆಕ್ಸಾಂಡರ್ ಹೇಳ್ತಾರೆ. ಅಲೆಕ್ಸಾಂಡರ್ ಸಪ್ಪೆ ಮುಖ ಮಾಡ್ಕೊಂಡು ಸುಮ್ಮನೆ ಕೊಡ್ತಾನೆ. ಆಗ ಗಂಗಾಡೆ ಪ್ರಸಿಯ ರಾಜ್ಯಗಳು ಅಂದರೆ ಸೈನಿಕರಿಗೆ ಗೊತ್ತಲ್ಲ, ಇವಾಗ ಗೆದ್ದಿದ್ದೀವಿ, ಗಂಗಾ ಪ್ರದೇಶವನ್ನು ದಾಟಿ ಮುಂದ್ಗಡೆ ಈ ಮರಳು ಪ್ರದೇಶವನ್ನು ದಾಟ್ಕೊಂಡು ಮುಂದ್ಗಡೆ ಹೋದರೆ ಅಲ್ಲಿ ಪ್ರಸಿಯ ರಾಜ್ಯರು ಅದಾರ, ಹೋದ್ರೆ ನಮ್ಮನ್ನು ಮಣ್ಣು ತಿನ್ನಿಸ್ಬಿಡ್ತಾರೆ. ಅದಕ್ಕೆ ಬೇಡ. ಸೈನಿಕರು ಅಲೆಕ್ಸಾಂಡರ್ಗೆ ಸಜೆಷನ್ ಕೊಡಕತ್ತಾರೆ. ಅಲ್ಲಿ 80,000 ಅಶ್ವ ಸೈನ್ಯ ಐತಿ, 2,00,000 ಪದಾತಿ ದಳ, 8,000 ರಥಗಳು, 6,000 ಗಜ ಸೈನ್ಯ ಕಾಯ್ಕೊಂಡು ಕೂತಾರ, ಹದ್ದಿನ ಥರ ನೋಡ್ಕೊಂತ. ಬರ್ರಿ ಅಂತ ಏನಂತ, 80,000 ಅಶ್ವ ಸೈನ್ಯ ಐತಿ, 2,00,000 ಪದಾತಿ ದಳ ಮತ್ತು 8,000 ರಥಗಳು, 6,000 ಗಜ ಪಡೆಯೋದಿಗೆ ಕಾಯ್ಕೊಂಡು ನಿಂತಾರೆ. ನಾವು ಹೋದ್ರೆ ನಮ್ಮ ಮಾಡಿಬಿಡ್ತಾರೆ. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. ಆದರೆ ಅಲೆಕ್ಸಾಂಡರ್ಗೆ ಇದು ಅರ್ಥ ಆಗುತ್ತೆ. ಹೌದು, ಇನ್ನು ಮುಂದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಅಂದ್ಕೊಂಡು ಅಲೆಕ್ಸಾಂಡರ್ ತಾನು ಕಡೆಯದಾಗ ಎಲ್ಲಿ ಬಂದಿರ್ತಾನಲ್ಲ ಅಲ್ಲಿ 12 ಗೋಪುರಗಳನ್ನು ಕಟ್ಟಿಸಿ ಹಿಂದೂರಿಗೆಲ್ಲ ಅದನ್ನೇ ನೀಡಿದನು. ಹೌದು, ನಮ್ಮ ಎಲ್ಲಿಗಿತ್ತೋ ಯುದ್ಧ ಬಂದಿದ್ವಲ್ಲ 12 ಕಟ್ಟಿಸ್ಬೇಕು. ಕಟ್ಟಿದಾದ್ಮೇಲೆ ಅಲ್ಲಿಂದ ನಾವು ಹೋಗ್ಬೇಕು ವಾಪಸ್. ಯಾಕೆ ಹೋಗ್ಬೇಕು, ಸಾಕಪ್ಪ ಇಷ್ಟ ಅಂತ ಅಂದ್ಕೊಂಡು. ಆಮೇಲೆ ಅಲ್ಲಿಗೆ ಎಂಡು ಮುಗಿಸ್ಕೊಂಡು ವಾಪಸ್ ಹೊಂಟಿರ್ತಾನೆ. ಸ್ವಲ್ಪ ಹೋಗ್ಬೇಕಾದ್ರೆ ಸಿಯಾಬ್ ಮತ್ತು ಅಗಲಾಸ ಎಂಬ ಯುದ್ಧಾಸಕ್ತ ಜನರು ಅಲೆಕ್ಸಾಂಡರ್ನ ವಿರುದ್ಧ ಭೀಕರ ಯುದ್ಧ ಮಾಡಿ ಅಪಾರ ನಷ್ಟ ಉಂಟು ಮಾಡಿದರು. ಯುದ್ಧ ಮಾಡೋದಂತ ಅಂದ್ಕೊಂಡು ಇಷ್ಟದ ಜನ ಯಾರು, ಸಿಯಾಬ್ ಮತ್ತು ಅಗಲಾಸಕ್ ಎಂಬ ಯುದ್ಧಾಸಕ್ತ ಜನರು ಅಲೆಕ್ಸಾಂಡರ್ ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಅಲೆಕ್ಸಾಂಡರ್ ಮೇಲೆ ದಾಳಿ ಮಾಡಿಬಿಡ್ತಾರೆ. ಸುಮ್ಮನೆ ಹೊಂಟವ್ರ ಮೇಲೆ ಹಿಂದೆ ಬಂದು ಜಾಡಿಸಿ ಹೋದ್ರೆ ಏನಾಗುತ್ತೆ, ಹಂಗಾಯ್ತು ಈಗ ಅಲೆಕ್ಸಾಂಡರ್ನ ಕತೆ. ಆಮೇಲೆ ಯುದ್ಧ ಮಾಡಿದ ಮೇಲೆ ಅಲೆಕ್ಸಾಂಡರ್ ಸಾಕಷ್ಟು ಸೈನಿಕರು ಲಾಸ್ ಆಗ್ತಾರೆ, ಸಂಪತ್ತು ಲಾಸ್ ಆಗುತ್ತೆ. ಇದೆಲ್ಲ ಆದಮೇಲೆ ಕೊನೆಗೆ ಅಲೆಕ್ಸಾಂಡರ್ ಗೆದಿತಾನೆ, ಏನಿಲ್ಲ. ಬಟ್ ಆವತ್ತಿನ ಅಲ್ಲಿನ ಜನರು ಚೌಹರ್ ಅನ್ನೋ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡ್ಬಿಡ್ತಾರೆ, ಆಚರಣೆ ಮಾಡಿ ಸಾವನ್ನಪ್ತಾರೆ. ಚೌಹರ್ ಪದ್ಧತಿ ಅಂದರೆ ಏನು, ತಮ್ಮ ಮನೆಗಳ ತಾವೇ ಬೆಂಕಿ ಹಚ್ಚಿ ಆ ಮನೆ ಒಳಗಡೆ ಹಬ್ಬಿದ್ದೆಲ್ಲರೂ ಸತ್ತೋಗ್ಬಿಡೋದು. ಅದು ಯಾವ ಸ್ತ್ರೀ ಪುರುಷ ಮಕ್ಕಳು ಅಂತ ನೋಡೋಂಗಿಲ್ಲ, ಎಲ್ಲರೂ ತಮ್ಮ ಮನೆಗೆ ತಾವೇ ಬೆಂಕಿ ಹಚ್ಕೊಳ್ಳೋದು, ಸತ್ತೋಗೋದು. ಬಹುತೇಕ ಅದು ಬೇಡ ಆಗಿತ್ತು, ಸುಮ್ಮನೆ ಹೊಂಟಿದ್ದವ ಯಾರೋ ಅಲೆಕ್ಸಾಂಡರ್. ಆಮೇಲೆ ದಾಳಿ ಮಾಡಿ ಮತ್ತು ಇವ್ರು ಸಾಯೋದು ಬೇಕಿರಲಿಲ್ಲ. ನೆಕ್ಸ್ಟ್ ನೋಡ್ರಿ, ನಂತರ ಅಲೆಕ್ಸಾಂಡರ್ ಮಾಳವರು ಮತ್ತು ಕ್ಷುದ್ರಕನ ಮೇಲೆ ಯುದ್ಧ ಹೂಡಿದರು. ಹಂಗೆ ಹೋಗ್ತಾ ಮತ್ತೆ ರೂಟ್ ಚೇಂಜ್ ಆಗುತ್ತಲ್ಲ, ಹಂಗೆ ಹೋದಾಗ ಮಾಳವರ ಮೇಲೆ ಮತ್ತು ಕ್ಷುದ್ರಕನ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೋದ. ಅವಾಗ ಅಲ್ಲಿ 90,000 ಪದಾತಿಗಳು, 10,000 ಅಶ್ವ ಸೈನ್ಯ ಮತ್ತು 900 ರಥಗಳನ್ನು ಒಳಗೊಂಡಿರುವಂಥ ಸೈನ್ಯ ಅವರು ಇತ್ತು. ಯಾರ್ದು, ಮಾಳವರದು ಮತ್ತು ಕ್ಷುದ್ರಕ ಇವ್ರದ್ದು. ಈ ಸೈನ್ಯದ ಬಲದಿಂದ ವಿಚಲಿತರಾದ ಗ್ರೀಕ್ ಸೈನಿಕರು ದಂಗೆಯಲು ಸಿದ್ಧರಾದರು. ಮತ್ತೊಂದು ಯುದ್ಧಕ್ಕೆ ಹೊಂಟಿದ್ದು ಕರ್ಕೊಂಡು ನಾವು ಬರೋದಿಲ್ಲ, ಮೊದಲೇ ಸಾಕಾಗೈತೆ, ಅಲ್ಲಿ ಪೌರವ ದಾಳಿ ಆಯ್ತು, ಇಲ್ಲಿ ಇವ್ರ ದಾಳಿ ಆಯ್ತು, ಸಿಯಾಬ್ ಅಗಲಾಸ ಮತ್ತು ಇಂಥಲ್ಲಿ ದಾಳಿ ಆಯಿತು, ಈ ಸಾಕು ಬದುಕೋದು ಕಷ್ಟ ಐತೆ, ನಾವು ವಾಪಸ್ ಹೋಗ್ತೀವಿ. ದಂಗೆ ಹೇಳಾಕತ್ತಾರೆ ಯಾರು, ಅಲೆಕ್ಸಾಂಡರ್ ಸೈನಿಕರು ದಂಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದನ್ನು ನೋಡ್ಕೊಂಡು ಅಲೆಕ್ಸಾಂಡರ್ ಅವ್ರಿಗೆ ಮತ್ತೆ ಹುಮ್ಮಸ್ಸು,
ನೀವೆಲ್ಲ ಬಿಟ್ಟು ಹೋಗ್ತೀರಾ ನನ್ನನ್ನು, ನಾನು ಗೆಲ್ಲಬೇಕು ಅಂತ ಬಂದಿರೋನು, ನೀವೆಲ್ಲ ಬಿಟ್ಟು ಹೋದ್ರೆ ನನ್ನ ಸೋಲಾಗುತ್ತೆ, ಹಂಗೆ ಇಗ್ರಿಗೆ ಸೋಲಾಗುತ್ತೆ, ಏನನ್ನು ಈ ಪಂಪ್ ಹಾಕಿ ಸೈನಿಕರನ್ನು ಸ್ವಲ್ಪ ಸ್ಟ್ರಾಂಗಾಗಿ ಮಾಡಿಬಿಡ್ತಾನೆ. ಆವಾಗ ಮಾಳವ ಕೋಟೆಯನ್ನು ಏರಲು ಸೈನಿಕರು ಹಿಂದೇಟು ಹಾಕಿದಾಗ, ಹೋಗ್ರಿ ಮಾಳವ ಸೈನಿಕರು ಅಂದ್ರೆ ಮಾಳವರ ಮ್ಯಾಗೆ ದಾಳಿ ಮಾಡೋಣ ಅಂತ ಅಂದ್ಕೊಂಡು, ನೀವು ಹೋಗ್ರಿ ಕೋಟೆ ಹೊಡೀರಿ, ಒಳಗಡೆ ಹೋಗಿ ದಾಳಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು. ಬಟ್ ಇದನ್ನು ಕಂಡಂತಹ ಸೈನಿಕರು ಏನು ಮಾಡ್ಬಿಡ್ತಾರೋ, ನಾವಂತರೂ ದಾಳಿ ಮಾಡೋದಿಲ್ಲ, ತಟಸ್ಥವಾಗಿ ಬಿಡ್ತಾರೆ. ಇದನ್ನು ಕಂಡು ಅಲೆಕ್ಸಾಂಡರ್ ಏನು ಮಾಡ್ತಾನೆ, ತಾನು ಸ್ವಂತ ಹಿಂದೇಟು ಹಾಕಿದ ಅಲೆಕ್ಸಾಂಡರ್ ಹಗ್ಗ ಹಾಕೊಂಡು ಮ್ಯಾಗ ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಗೋಡೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗೋಡೆ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಮಾಳವ ಕೋಟೆಯ ರಕ್ಷಕ ಒಬ್ಬ ಬರ್ಚಿಯನ್ನು ಜೋರಾಗಿ ಅಲೆಕ್ಸಾಂಡರ್ ಮೇಲೆ ಎಸೆದು ಬಿಡ್ತಾನೆ. ಈ ಬರ್ಚಿ ಕೂತಿದ ತಕ್ಷಣ ಅಲೆಕ್ಸಾಂಡರ್ ಕೆಳಗಡೆ ದಪ್ ಅಂತ ಬಿದ್ದು ಬಿಡ್ತಾನೆ. ಅಲೆಕ್ಸಾಂಡರ್ಗೆ ಬೇಕಿತ್ತೋ ಬೇಡಾಗಿತ್ತೋ ಗೊತ್ತಿಲ್ಲ, ಅಯ್ಯೋ ಅಲೆಕ್ಸಾಂಡರ್ ಸತ್ತೋದ. ಇದು ಯಾರು, ಅಲೆಕ್ಸಾಂಡರ್ ಸೈನಿಕರಿಗೂ ಮತ್ತು ಮಾಳವರಿಗೂ. ಅಲೆಕ್ಸಾಂಡರ್ ಬಿದ್ದ ಅಂದರೆ ಸತ್ತೋದಂತ. ಆಮೇಲೆ ಸೈನಿಕರು ಅಲೆಕ್ಸಾಂಡರ್ ಎತ್ಕೊಂಡ್ಬಂದು ಮತ್ತು ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ಮಾಳವರಿಗೆ ಮತ್ತು ಅಲೆಕ್ಸಾಂಡರ್ ಒಂದು ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೆ. ಏನು ಒಪ್ಪಂದ ಮಾಡ್ಕೊಂಡ್ಬಿಡ್ತಾರೋ, ಯುದ್ಧ ಮಾಡೋದು ಬೇಡ, ಏನಾದರೂ ಒಂದು ಒಪ್ಪಂದ ಮಾಡ್ಕೊಳ್ಳೋ ಅಂತ. ಆವಾಗ ಫಿಲಿಪ್ಪನನ್ನು ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿದನು. ಅನಂತರ ಸಿಂಧ್ ಪ್ರಾಂತ್ಯದ ರಾಜರುಗಳನ್ನು ಸೋಲಿಸಿ ಪ್ಯಾಟಲಿನ್ ತಲುಪಿದ. ಅಲೆಕ್ಸಾಂಡರ್ ಮಾಳವರಿಗೂ ಮತ್ತು ಅಲೆಕ್ಸಾಂಡರ್ಗೂ ಒಪ್ಪಂದ ಮಾಡ್ಕೊಂಡ್ಬಿಡ್ತಾರಲ್ಲ, ಅಲ್ಲಿಗೆ ಏನು ಮಾಡ್ತಾನೆ, ಫಿಲಿಪ್ಪನನ್ನು ಪ್ರಾಂತ್ಯಾಧಿಕಾರಿಯಾಗಿ ನೇಮಿಸಿಬಿಡ್ತಾನೆ. ಅಲ್ಲಿಂದ ಅಲೆಕ್ಸಾಂಡರ್ ಮತ್ತೆ ತನ್ನ ಪಯಣವನ್ನು ಮುಂದುವರಿಸಿ ಬಲೂಚಿಸ್ತಾನದ ಮರಳುಗಾಡುಗಳ ಮೂಲಕ ತನ್ನ ನೇತೃತ್ವದಲ್ಲಿ ಸಂಚರಿಸಿದ ಅಲೆಕ್ಸಾಂಡರ್ ಕ್ರಿಸ್ತಪೂರ್ವ 323 ಬ್ಯಾಬಿಲೋನ್ ತಲುಪಿದ. 323ರಲ್ಲಿ ಬ್ಯಾಬಿಲೋನಿಯನ್ ತಲುಪಿದ. ಬ್ಯಾಬಿಲೋನಿಯನ್ನ ತಲುಪಿದ ಅಲೆಕ್ಸಾಂಡರ್ 33ನೇ ವಯಸ್ಸಿನಲ್ಲಿ ಅಕಾಲ ಮರಣಕ್ಕೀಡಾದನು. ಪಾಪ ಅಂತ ಹೇಳ್ಬೇಕೋ ಏನು ಶೌರ್ಯ ಅಂತ ಹೇಳ್ಬೇಕೋ ಗೊತ್ತಿಲ್ಲ. 33 ವರ್ಷದ ವ್ಯಕ್ತಿ ಅಲೆಕ್ಸಾಂಡರ್ ಪ್ರಪಂಚವನ್ನು ಹಿಡಿತದಲ್ಲಿಟ್ಟುಕೊಂಡಿದ್ದ, ಗೆದ್ದ ಅಂದರೆ ಎಂತಹ ಗ್ರೇಟ್. ನಾವು ಇತಿಹಾಸನ ಓದ್ಬೇಕಾದ್ರೆ ನಮ್ಮ ಕಡೆಯಿಂದ ದೃಷ್ಟಿ ಇಟ್ಕೊಂಡು ನೋಡ್ತಿರ್ತೀವಿ. ಇತಿಹಾಸವನ್ನು ನೋಡ್ಬೇಕಾದ್ರೆ ಆ ಕಡೆ ಒಂದು ದೃಷ್ಟಿ ಇಟ್ಕೊಂಡು ನೋಡಬೇಕು. ಶತ್ರುನಾಗಲಿ ಮಿತ್ರನೇ, ಅವ್ರಿಗೆ ಒಂದು ಇರುತ್ತಲ್ಲ, ಏನೋ ಒಂದು ಕಾನ್ಸೆಪ್ಟ್ ಇರುತ್ತೆ, ನಾವು ನೋಡ್ಬೇಕಪ್ಪ, ಏನೋ ಮಾಡಬೇಕು ಅಂತ ಅಂದ್ಕೊಂಡು. ಹಂಗೆ ಆ ಕಡೆ ದೃಷ್ಟಿ ಇಟ್ಕೊಂಡು ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ಬಿಟ್ಟ. ಅವನನ್ನಾಗಿ ಸೋಲಿಸೋಕ್ಕೆ ಯಾರು ಹುಟ್ಟಿರಲಿಲ್ಲ, ಯಾರೂ ಇರಲಿಲ್ಲ, ಎಂಥವ್ರು ಇದ್ದರು ಏನೂ ಇರಲಿಲ್ಲ ಅನ್ನೋ ಥರ ನಾವು ಕೂಡ ಹೇಳ್ಕೊತೀವಿ. ಅಲೆಕ್ಸಾಂಡರ್ ಜಗತ್ತನ್ನು ಗೆದ್ದದ, ಭಾರತವನ್ನು ಗೆಲ್ಲಕ್ಕಾಗಲಿಲ್ಲ. ಸರಿ, ಗೆಲ್ಲಕ್ಕಾಗಿಲ್ಲ, ಜಗತ್ತನ್ನು ಗೆದ್ದಲ್ಲ. 33 ವರ್ಷದ ಯುವಕ, ಎಷ್ಟು ಧೈರ್ಯ ಇರಬೇಡ ಅದಲ್ಲ, ಮಸ್ತ್. ಸತ್ತೋದ ಅಲೆಕ್ಸಾಂಡರ್, ಜಗತ್ತನ್ನು ಗೆದ್ದ, ಖಾಲಿ ಕೈಲೇ ಹೊರಟ. ಅದೇನೋ ಸಣ್ಣ ಸನ್ನಿವೇಶ ಇದೆ, ಎಲ್ಲರಿಗೂ ಗೊತ್ತು. ಹೋಗ್ಬೇಕಾದ್ರೆ ಖಾಲಿ ಕೈಯನ್ನು ಜಗತ್ತಿಗೆ ತೋರಿಸು, ನಾನು ಏನೂ ಏನನ್ನೂ ಒಯ್ಲಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೊಂಟಿದ್ದೀನಿ ಅಂತ ಒಂದು ತೋರಿಸು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನೋಡ್ರಿ, ಈ ಅಲೆಕ್ಸಾಂಡರ್ ಭಾರತದ ಉತ್ತರದಲ್ಲಿದ್ದ ಕೇಂದ್ರೀಯ ಶಕ್ತಿಗಳನ್ನು ಎದುರಿಸದೆ ಹೋದುದರಿಂದ ಅವನ ಭಾರತದ ದಿಗ್ವಿಜಯವನ್ನು ಯಶಸ್ವಿ ಎಂದು ಹೇಳಲಾಗುವುದಿಲ್ಲ. ಅಂದರೆ ಅಲ್ಲೇ ಬರೀ ಏನು ಗೆದ್ಕೊಳ್ಳಿಲ್ಲ, ಹೋರಾಡ್ದ ಸತ್ತ, ಏನೋ ಒಪ್ಪಂದ ಮಾಡ್ಕೊಂಡು ಹೋದ ಅಂದರೆ ಗೆಲ್ಲಲಿಕ್ಕಾಗಲಿಲ್ಲ ಅಂತ ಅನ್ನೋದ್ರಿಂದ ಭಾರತ ದಿಗ್ವಿಜಯ ಯಶಸ್ವಿ ಎಂದು ಹೇಳಲಾಗುವುದಿಲ್ಲ. ಅಲೆಕ್ಸಾಂಡರ್ನು ಭಾರತದಲ್ಲಿ ಇದ್ದದ್ದು ಕೇವಲ 19 ತಿಂಗಳು. ಈ ಅಲ್ಪಾವಧಿಯಲ್ಲಿ ಅವನು ಯುದ್ಧದಲ್ಲಿ ತೊಡಗಿದ್ದರಿಂದ ಅವನ ಆಡಳಿತ ವ್ಯವಸ್ಥೆಯನ್ನು ಸಂಘಟಿಸಲು ಸಾಧ್ಯವಾಗಲಿಲ್ಲ. 19 ತಿಂಗಳ ಭಾರತದಲ್ಲಿ ಯುದ್ಧ, ಹತ್ತತ್ರ 1 ವರ್ಷ ಈಗ ಮೇಲೆ ಹೋಯ್ತು. 19 ತಿಂಗಳಲ್ಲಿ ಇಷ್ಟೆಲ್ಲ ಆಟ ಆಡಿದ ಭಾರತದಲ್ಲಿ ನೆನಪಲ್ಲಿ ಇಟ್ಕೊಳ್ಳುವಂಥ ವ್ಯಕ್ತಿ ಆದಕೊಂಡ್ಬಿಟ್ಟಾಗಿತ್ತಾನು ಕೂಡ. ಅಲೆಕ್ಸಾಂಡರ್ ತಾನು ಗೆದ್ದ ಪ್ರದೇಶಗಳನ್ನು ಭಾರತದಲ್ಲಿ ಒಳಗಿನ ಪ್ರದೇಶಗಳು ಮತ್ತು ಭಾರತದ ಹೊರಗಿನ ಪ್ರದೇಶಗಳಿಗೆ 2 ಭಾಗಗಳನ್ನಾಗಿ ಮಾಡಿದ. ಅಂದರೆ ಒಳಗಡೆ ಎಂಟ್ರಿ ಕೊಡ್ಬೇಕಾದ್ರೆ ಭಾರತದಲ್ಲೇ ಎಂಟ್ರಿಯಲ್ಲಿ ಪ್ರದೇಶದಲ್ಲಿ ಮತ್ತು ಸ್ವಲ್ಪ ಒಳಗಡೆ ಗೆದ್ದಿರುವಂಥ ಪ್ರದೇಶದಲ್ಲಿ 2 ಭಾಗಗಳನ್ನಾಗಿ ಮಾಡಿ ಆಡಳಿತವನ್ನು ಮಾಡಲಿಕ್ಕೆ ಬಿಟ್ಟ. ಅಂದರೆ ಏನಂತ 2 ಭಾಗ ಮಾಡಿ ಪಂಜಾಬ್ ಪ್ರಾಂತ್ಯಕ್ಕೆ ಫಿಲಿಪ್ಪನನ್ನು ಮತ್ತು ಸಿಂಧ್ ಪ್ರಾಂತ್ಯಕ್ಕೆ ಪೈತಾನನ್ನು ಆಡಳಿತಾಧಿಕಾರಿಯಾಗಿ ನೇಮಿಸಿಬಿಟ್ಟ.
ಈ ಎರಡು ಪ್ರದೇಶಗಳಲ್ಲಿ ನೇಮಿಸಿಬಿಟ್ಟ. ಆದಮೇಲೆ ಭಾರತ ಬುಡಕಟ್ಟು ಜನಾಂಗಗಳಲ್ಲಿ ದಾಳಿಕಾರರನ್ನು ಎದುರಿಸಲು ಒಗ್ಗೂಡಬೇಕೆಂಬ ಮನೋಭಾವನೆಯನ್ನು ಬೆಳೆಸಿತು. ಒಟ್ಟು ಹೆಂಗಾರು ಮಾಡಿ ಬುಡಕಟ್ಟು ಜನರನ್ನು ಸಂಹಾರ ಮಾಡಬೇಕು, ಭಾರತ ಒಳಗಡೆ ಎಂಟ್ರಿ ಕೊಡಬೇಕು ಅನ್ನೋದು ಅವನ ಆಸೆ. ಮತ್ತು ಇಲ್ಲಿ ಮಾಳವರು ಮತ್ತು ಕ್ಷುದ್ರ ರಾಜ್ಯಗಳು ಇವರಂತೂ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಬಿಟ್ರು. ಯಾರಿಗೆ? ಅಲೆಕ್ಸಾಂಡರ್ನಿಗೆ. ಅಲೆಕ್ಸಾಂಡರ್ ದಾಳಿಯಿಂದ ಭಾರತದಲ್ಲಿ ಅನೇಕ ಹೊಸ ಯುದ್ಧ ವಿಧಾನ ಹಾಗೂ ಯುದ್ಧೋಪಕರಣಗಳು ಉಪಯೋಗಗಳು ಕಲಿತರು. ಭಾರತದಲ್ಲಿ ಅಲೆಕ್ಸಾಂಡರ್ ದಾಳಿ ಹೆಂಗೆ ಮಾಡ್ದ, ಏನೇನು ಮಾಡ್ದ, ಹೊಸ ಯುದ್ಧ ವಿಧಾನ ಏನೇನು ಬಳಸ್ಕೊಂಡ, ಯುದ್ಧ ಉಪಕರಣಗಳು ಏನೇನು ಅಂತ ಅಂದ್ಕೊಂಡು ಅವಾಗ ನಮ್ಮ ಭಾರತದ ಸೈನಿಕರು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏನು ಮಾಡ್ತಿದ್ದ, ಹೆಂಗೆ ಮಾಡ್ತಿದ್ದ ಅನ್ನೋದನ್ನು. ಅಲೆಕ್ಸಾಂಡರಿಂದ ಭಾರತೀಯ ಸೈನಿಕರು ಕಲಿಯಬೇಕಾದದ್ದು ಭಾಳಷ್ಟಿತ್ತು, ಆದರೆ ಅವರು ಏನನ್ನೂ ಕಲಿಯಲಿಲ್ಲ. ನಾವು ಯಾರಿಗೆ ಕಲಿಸ್ತೀವೋ ಅಥವಾ ಯಾರಿಂದ ಕಲಿತೀವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಾನು ಏನು ಮಾಡ್ತೀನಿ, ಚಿಕ್ಕವರಿಂದ ಕಲ್ತ್ನ, ದೊಡ್ಡವರಿಂದ ಕಲ್ತ್ನ, ಹುಚ್ಚರಿಂದ ಕಲ್ತ್ನ, ಜ್ಞಾನಿಗಳಿಂದ ಕಲ್ತ್ನ, ಯಾರಿಂದ ಕಲಿತೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲರಿಂದ ಒಂದೊಂದು ಏನಾದ್ರು ಕಲಿಯೋದಿರುತ್ತೆ. ಎಲ್ಲರಿಂದ ಎಲ್ಲವನ್ನು ಕಲಿಯೋಕ್ಕಾಗ್ತಿದ್ರೆ ಒಬ್ಬೊಬ್ಬರಿಂದ ಏನೇನೋ ಕಲಿಬೇಕಾಗುತ್ತೆ. ಆದರೆ ಇಲ್ಲಿ ಅಲೆಕ್ಸಾಂಡರ್ ಏನನ್ನು ಕಲಿಸ್ಲಿಲ್ಲ. ಆಮೇಲೆ ಆತನಿಂದ ಏನನ್ನು ನಮ್ಮ ಸೈನಿಕರು ಕಲೀಲಿಲ್ಲ. ಭಾರತ ಇತಿಹಾಸದ ಕಾಲಗಣನೆಯನ್ನು ನಿಖರಗೊಳಿಸಿತ್ತು. ಅಲೆಕ್ಸಾಂಡರ್ ದಾಳಿ ಏನಾಯ್ತಲ್ಲ ಅಂದರೆ ಅಲ್ಲಿ ಕೆತ್ತನೆ ಮಾಡಿರುವಂಥ ಶಿಲೆಗಳು, ಲಿಪಿಗಳು, ಶಾಸನಗಳು ಇವುಗಳು ಭಾರತೀಯರು ಕಲ್ತ್ಕೊಂಡ್ಬಿಟ್ರು ಒಂಚೂರು. ಅವಾಗಿನಿಂದ ಏನಾಯಿತು, ಇದು ಅವತ್ತು ಕಾಲಗಣನೆ ಸಾಧ್ಯ ಆಯಿತು. ಹೌದು, ಈ ಶತಮಾನ ಅಂತ ಅಂದರೆ ಅವನ ದಾಳಿಯ ವರ್ಷ ಸರಿಸುಮಾರು ಕ್ರಿಸ್ತಪೂರ್ವ 326 ಎಂಬುದು ನಿಖರವಾಗಿತ್ತು. 326. ಅಲೆಕ್ಸಾಂಡರ್ನ ದಾಳಿ ಭಾರತ ಮತ್ತು ಯುರೋಪಿಯನ್ ರಾಷ್ಟ್ರಗಳ ನಡುವೆ 3 ಮಾರ್ಗಗಳು ಮತ್ತು ನೌಕಾ ಮಾರ್ಗಗಳು ಸ್ಥಾಪನೆಗೊಂಡವು. ಯುರೋಪಿನ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ಸ್ಟಾರ್ಟ್. ಹಾಗಾಗಿ ಜಲಮಾರ್ಗ ಮತ್ತು 3 ಮಾರ್ಗಗಳ ನಡುವೆ ವ್ಯಾಪಾರಗಳು ಸ್ಟಾರ್ಟ್ ಮಾಡಿದವು. ಯೂಸ್ ಆಯಿತು ಅಂತ. ಗ್ರೀಕರ ನಾಣ್ಯ ರಚನೆಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದು ಗ್ರೀಕರು. ಈ ಗ್ರೀಕ್ ಮಾದರಿಯಲ್ಲಿಯೇ ಭಾರತೀಯ ರಾಜರು ನಾಣ್ಯಗಳನ್ನು ಅಚ್ಚು ಹಾಕಿದರು. ನಾಣ್ಯಗಳ ಅಚ್ಚು ಹಾಕೋದು ಕೂಡ ಗೊತ್ತಿರಲಿಲ್ಲ, ಅವ್ರು ನೋಡಿನೇ ಕಲ್ತಿರೋದು. ಏನು ಕಲ್ತಿರೋ? ರಾಜನ ಚಿತ್ರವನ್ನು ಹಾಕೋದು, ನಾಣ್ಯ ಟಂಕಿಸುವ ವರ್ಷ, ಲಾಂಛನ, ರಾಜನ ಅಭಿರುಚಿಗಳನ್ನು ಟಂಕಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಅಂದ್ರೆ ನಾಣ್ಯಗಳನ್ನು ಕೂಡ ಅವ್ರು ನೋಡಿ ಕಲ್ತಿರೋದು ನಾವೆಲ್ಲ. ಗಾಂಧಾರ ಶಿಲ್ಪಕಲೆಯನ್ನು ಅಳವಡಿಸಿಕೊಂಡರು. ಆ ಶಿಲ್ಪಕಲೆ ಬೌದ್ಧರಿಂದ ಮತ್ತು ಭಾಗವತಗಳಿಂದ ತತ್ವಶಾಸ್ತ್ರ ಮತ್ತು ಧರ್ಮಶಾಸ್ತ್ರವನ್ನು ಕಲಿತರು. ಖಗೋಳಶಾಸ್ತ್ರದಿಂದ ವಿಜ್ಞಾನ, ವೈದ್ಯಶಾಸ್ತ್ರವನ್ನು ಯುರೋಪಿಯನ್ನರ ರಾಷ್ಟ್ರಗಳಲ್ಲಿ ಪ್ರಚಾರ ಮಾಡಿದರು. ಬಂದರು, ಯುದ್ಧ ಮಾಡಿದ್ರು, ಗೆದ್ಕೊಂಡ್ರು, ಹೊತ್ತು ಹೋದ್ರು ಸಂಪತ್ತನ್ನು. ಅದ್ರ ಜೊತೆಗೆ ಒಂದು ಚೂರು ನಾಲೆಜನ್ನು ಕೂಡ ಹೋದ್ರು. ಇಷ್ಟೆಲ್ಲ ಆದರೂ ನಮ್ಮ ಜನಕ್ಕೆ ಬುದ್ಧಿನೇ ಬರಲಿಲ್ಲ. ಏನಾದರೂ ಕಲಿಯೋಣ, ಇನ್ನೊಮ್ಮೆ ಬಂದರೆ ಅವರನ್ನು ಓಡಿಸೋಣ ಅನ್ನೋ ಥರ ಕಾನ್ಸೆಪ್ಟ್ ಬರಲೇ ಇಲ್ಲ. ಆದರೆ ಸಣ್ಣ ಪುಟ್ಟದ್ದು ಏನೋ ಒಂದು ಒಳ್ಳೆಯದನ್ನು ಕಲಿತರು. ಭಾರತಕ್ಕೆ ಬ್ರಿಟಿಷರು ಬಂದರು. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಅಲ್ಲಿಂದ 1947ವರೆಗೆ ಸರಿಸುಮಾರು 200 ವರ್ಷ ಆಳ್ವಿಕೆ ಮಾಡಿದರು. ಮೂರುವರೆ ವರ್ಷ ಆಳ್ವಿಕೆ ಮಾಡಿದ್ದಾದ್ಮೇಲೂ ಬ್ರಿಟಿಷರಿಂದ ಸಾಕಷ್ಟು ಕಲ್ತೀವಿ. ಬ್ರಿಟಿಷ್ ಭಾರತಕ್ಕೆ ಬಂದಿರೋದು ಒಂದು ಬೇರೆ ಥರ, ಆದರೆ ಕಲ್ತಿರೋದು ಸಾಕಷ್ಟು ಕೂಡ ಇದೆ. ಬ್ರಿಟಿಷರನ್ನು ಪರವಾಗಿ ಮಾತಾಡ್ತೀನಿ ಅಂತಲ್ಲ, ಆ ಥರ ಕಾನ್ಸೆಪ್ಟ್ ಇದೆ. ಇಷ್ಟೆಲ್ಲ ಅಲೆಕ್ಸಾಂಡರ್ ಭಾರತಕ್ಕೆ ಬಂದ, ಏನೇನೋ ಆಯಿತು, ಇಷ್ಟೆಲ್ಲ ಕತೆ. ವಾಪಸ್ ಸತ್ತೋದ. ಇವರಾದಮೇಲೆ ಅಂದರೆ ಅವತ್ತಿನ ಕಾಲಕ್ಕೆ ಒಳಗಡೆ ಎಂಟ್ರಿ ಇರುವಂಥದ್ದು ಮೌರ್ಯ. ಅಂದರೆ ಇತಿಹಾಸ ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಒಂದು ಮನೆತನ. ವಿ ಎ ಸ್ಮಿತ್ ಅವ್ರು ಏನು ಹೇಳ್ತಾರೆ ಅಂದರೆ, ಮೌರ್ಯರ ಕಾಲ ಭಾರತದ ಇತಿಹಾಸದಲ್ಲಿ ಇತಿಹಾಸಕಾರರನ್ನು ಕತ್ತಲೆಯಿಂದ ಬೆಳಕಿನತ್ತ ಒಯ್ಯುವ ಪರ್ವಕಾಲ. ಕಾಲಗಣನೆಯು ತ್ವರಿತವಾಗಿ ನಿಸ್ಸಂಶಯವೂ ನಿರ್ದಿಷ್ಟವೂ ಆಗುತ್ತದೆ ಎಂದಿದ್ದಾರೆ. ಕತ್ತಲೆಯಿಂದ ಬೆಳಕಿಗೆ ತಂದಂತಹ ಮೌರ್ಯರು.
ಮೌರ್ಯ ಸಾಮ್ರಾಜ್ಯ, ಅಶೋಕ. ನೆಕ್ಸ್ಟ್ ಕ್ಲಾಸ್. ಓಕೆ, ಬಾಯ್.